Our today's topic is lessons from the life of Solomon, King Solomon. ಈ ದಿನದ ನಮ್ಮ ಅಧ್ಯಯನದ ವಿಷಯ ಸೊಲೊಮೋನನ ಜೀವಿತದಿಂದ ಇರುವಂತಹ ಪಾಠಗಳು. Is there any lessons to learn from King Solomon? ಅರಸನಾದ ಸೊಲೊಮೋನನಿಂದ ಕಲಿಯುವುದಕ್ಕೋಸ್ಕರವಾಗಿ ಏನಾದರೂ ಪಾಠಗಳಿವೆಯಾ? Yes, certainly there are many lessons. ಖಂಡಿತವಾಗಿ ಅನೇಕ ಪಾಠಗಳಿವೆ. Shall we ask ourselves, are there any lessons that people are learning from us? ನಮ್ಮಿಂದ ಜನರು ಏನಾದರೂ ಪಾಠಗಳನ್ನು ಕಲಿಯುತ್ತಾ ಇದ್ದಾರೆ ಎಂಬುದಾಗಿ ನಮ್ಮನ್ನು ನಾವು ಕೇಳಿಕೊಳ್ಳೋಣವಾ? If somebody asks, is there any lessons to learn from that brother or that sisters? ಯಾರಾದ್ರೂ ಆ ಸಹೋದರ ಅಥವಾ ಆ ಸಹೋದರಿಯಿಂದ ಕಲಿಲಿಕ್ಕೆ ಏನಾದ್ರೂ ಪಾಠ ಇದೆಯಾ ಎಂಬುದಾಗಿ ಕೇಳಿದ್ರೆ, is there any lessons to learn from you sister, you brother? ಸಹೋದರನೇ, ಸಹೋದರಿಯೇ, ನಿನ್ನಿಂದ ಕಲಿಯೋದಕ್ಕೆ ಏನಾದ್ರೂ ಪಾಠಗಳಿದೆಯಾ? Everybody has a lesson to give to somebody else. ಪ್ರತಿಯೊಬ್ಬರಿಗೂ ಸಹ ಏನಾದ್ರೂ ಒಂದು ಪಾಠವನ್ನು ಇತರರಿಗೆ ಕೊಡ್ಲಿಕ್ಕೆ ಇದ್ದೇ ಇರುತ್ತದೆ. But what we learn from a person should be a positive one, should be glorifying the Lord. ನಾವೊಬ್ಬ ವ್ಯಕ್ತಿಯಿಂದ ಕಲಿಯುವಂತಹ ಪಾಠ ಅದು ಸಕಾರಾತ್ಮಕವಾಗಿದ್ದುಕೊಂಡು ಅದು ದೇವರಿಗೆ ಮಹಿಮೆ ತರುವಂತದ್ದಾಗಿರಬೇಕು. From everybody's life we learn many lessons. ಅನೇಕರ ಜೀವಿತದಿಂದ ಅಥವಾ ಎಲ್ಲರ ಜೀವಿತದಿಂದ ಅನೇಕ ಪಾಠಗಳನ್ನು ನಾವು ಕಲಿತೇವೆ. But I would like to request you, whenever you learn some lessons, some topics from a person's life, pick the positive one, pick which glorifies God. ನೀವು ಯಾವ್ದಾದ್ರೂ ಒಬ್ಬ ವ್ಯಕ್ತಿಯಿಂದ ಪಾಠಗಳನ್ನು ಕಲಿಯುವಾಗ ನಾನು ನಿಮಗೆ ಕೇಳಿಕೊಳ್ಳುವಂತ ಮಾತೇನೆಂದ್ರೆ, ಆ ಒಂದು ಪಾಠದಿಂದ ಸಕಾರಾತ್ಮಕವಾದಂತಹ ವಿಷಯಗಳನ್ನ ಆರಿಸ್ಕೊಳ್ರಿ, ದೇವರನ್ನು ಮಹಿಮೆಪಡಿಸುವಂತ ವಿಷಯವನ್ನ ಆರಿಸ್ಕೊಳ್ರಿ. Every human being has a positive and negative. ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಸಕಾರಾತ್ಮಕವಾದಂತ ಮತ್ತು ನಕಾರಾತ್ಮಕವಾದ ವಿಷಯಗಳಿವೆ. But when we study person's life, study something to pick from his life or lessons, focus on the positivity of that person's life. ನಾವೊಬ್ಬ ವ್ಯಕ್ತಿಯಿಂದ ಪಾಠಗಳನ್ನು ಕಲಿಯುವಾಗ, ಒಬ್ಬ ವ್ಯಕ್ತಿಯಿಂದ ವಿಷಯಗಳನ್ನು ಕಲಿಯುವಂತಹ ಸಮಯದಲ್ಲಿ ಯಾವಾಗಲೂ ಸಹ ಆ ವ್ಯಕ್ತಿಯಿಂದ ಸಕಾರಾತ್ಮಕವಾದಂತಹ ವಿಷಯಗಳನ್ನು ತೆಗೆದುಕೊಳ್ಳುವುದಕ್ಕೆ ಅಥವಾ ತೆಗೆಯುವುದಕ್ಕೋಸ್ಕರವಾಗಿ ನಿಮ್ಮ ಮನಸ್ಸುಗಳನ್ನ ಕೇಂದ್ರೀಕರಿಸ್ರಿ. Today we are going to learn few lessons from the life of Solomon. Number 1, ಈ ದಿನ ನಾವು ಸೊಲೊಮೋನನಿಂದ ಕೆಲವು ಪಾಠಗಳನ್ನ ಕಲಿಯಲಿಕ್ಕಿದ್ದೇವೆ. ಮೊದಲನೇ ಪಾಠ, let us turn to book of First Chronicles chapter 22 verse 9. ಮೊದಲನೆಯ ಪೂರ್ವಕಾಲ ವೃತ್ತಾಂತ 22ನೇ ಅಧ್ಯಾಯ 9ನೇ ವಚನಕ್ಕೆ ನಮ್ಮ ಗಮನಗಳನ್ನ, ನಮ್ಮ ಸತ್ಯವೇದಗಳನ್ನ ತಿರುಗಿಸೋಣ. ಒಂದು ಪೂರ್ವಕಾಲ ವೃತ್ತಾಂತ 22ನೇ ಅಧ್ಯಾಯದ 9ನೇ ವಚನ. ಆದರೆ ಯೆಹೋವನು ನನಗೆ, ನೀವು ಬಹಳ ರಕ್ತವನ್ನು ಸುರಿಸಿದವನು, ಮಹಾ ಯುದ್ಧಗಳನ್ನು ನಡೆಸಿದವನು ಆಗಿರುತ್ತೆ. ನೀನು ನನ್ನೆದುರಿನಲ್ಲಿ ಬಹಳ ರಕ್ತವನ್ನು ಸುರಿಸಿದ್ದರಿಂದ ನನ್ನ ಹೆಸರಿಗಾಗಿ ಆಲಯವನ್ನು ಕಟ್ಟಬಾರದು. 22:9 brother, First Chronicles. Okay, 22:9 no? Yeah. Okay. ಅವನು ಸಮಾಧಾನ ಪುರುಷನು ಆಗಿರುವನು. ನಾನು ಅವನ ಸುತ್ತಣ ಎಲ್ಲಾ ವಿರೋಧಿಗಳನ್ನು ಅಣಗಿಸಿ ಅವನಿಗೆ ಸಮಾಧಾನವನ್ನು ಅನುಗ್ರಹಿಸುವೆನು. ಅವನಿಗೆ ಸೊಲೊಮೋನನೆಂಬ ಹೆಸರಿರುವುದು. ಅವನ ಕಾಲದಲ್ಲಿ ಇಸ್ರಾಯೇಲರಿಗೆ ಸಮಾಧಾನವನ್ನು, ಸೌಭಾಗ್ಯವನ್ನು ದಯಪಾಲಿಸುವೆನು. ಅವನೇ ನನ್ನ ಹೆಸರಿಗಾಗಿ ಒಂದು ಮನೆಯನ್ನು ಕಟ್ಟಿಸುವನು. Praise God. Now the first point comes from the life of Solomon. We learn peacefulness in living. ಇಲ್ಲಿ ಸೊಲೊಮೋನ ಜೀವಿತದಿಂದ ನಾವು ಕಲಿಯಲಿಕ್ಕಿರುವಂತಹ ಮೊದಲನೇ ಪಾಠ ಸಮಾಧಾನದ ಜೀವಿತ. Yes, there is peace in life of Solomon. ಸಮಾಧಾನ ಮತ್ತು ಜೀವಿತ ಸೊಲೊಮೋನನದ್ದು. Yes, the peacefulness in living, that means the name meaning of himself Solomon is a peace. ಆ ಸಮಾಧಾನಕರ ಮತ್ತು ಜೀವಿಸುವಂಥದ್ದು ಸೊಲೊಮೋನ್ ಎಂಬುದಾಗಿರುವಂತಹ ಹೆಸರಿನ ಅರ್ಥವೇ ಸಮಾಧಾನ ಎಂಬುದಾಗಿ. In 9th verse it said, a son shall born to thee who shall be a man of rest. I will give him rest from all the enemies round about. 9ನೇ ವಚನವೇ ಹೇಳುತ್ತದೆ, ನಿನಗೆ ಒಬ್ಬ ಮಗನು ಹುಟ್ಟುವನು, ಅವನು ಸಮಾಧಾನ ಪುರುಷನಾಗಿರುವನು. ನಾನು ಅವನ ಸುತ್ತಣ ಎಲ್ಲಾ ವಿರೋಧಿಗಳನ್ನು ಅಣಗಿಸಿ ಅವನಿಗೆ ಸಮಾಧಾನವನ್ನು ಅನುಗ್ರಹಿಸುವೆನು. This first point from the life of Solomon, we are learning that his name meaning is peace, means surrounding around him should be their peace. ನಾವು ಆ ಸೊಲೊಮೋನ್ ಎಂಬಂತ ಹೆಸರಿನಿಂದಲೇ ನಾವು ಅರ್ಥವನ್ನು ಕಂಡುಹಿಡಿಯುವಂತಹ ವಿಷಯವೇನೆಂದ್ರೆ, ಆತನ ಸುತ್ತಲೂ ಸಹ ಸಮಾಧಾನ.
peace not only in his heart, in his family, but east, west, north, south, the four corners should be peace. ಆತನ ಹೃದಯದಲ್ಲಿ ಮತ್ತು ಆತನ ಮನೆಯಲ್ಲಿ ಮಾತ್ರವೇ ಸಮಾಧಾನ ಅಲ್ಲ, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮೋತ್ತರಗಳಲ್ಲಿ ಸುತ್ತಲೂ ಸಹ ಸಮಾಧಾನ. And rest of all his enemies around him will also have peace with Solomon. ಮತ್ತು ಆತನ ಸುತ್ತಲಿರುವಂತಹ ವಿರೋಧಿಗಳು ಸಹ ಸೊಲೊಮೋನನೊಂದಿಗೆ ಸಮಾಧಾನದಿಂದಿರುತ್ತಾರೆ. That is very important. ಅದು ಬಹಳ ಪ್ರಾಮುಖ್ಯ. We may have peace with brothers and sisters, we may have peace with our family members, we may not try to at least have peace with our enemies. ನಮ್ಮ ಸಹೋದರ ಸಹೋದರೊಟ್ಟಿಗೆ ನಮಗೆ ಸಮಾಧಾನ ಇರ್ಬೋದು, ನಮ್ಮ ಮನೆಯವರೊಟ್ಟಿಗೆ ಸಮಾಧಾನ ಇರ್ಬೋದು, ಆದ್ರೆ ನಮ್ಮ ವಿರೋಧಿಗಳೊಂದಿಗೆ ಸಮಾಧಾನ ಇರುವುದಿಲ್ಲ. No, we even doesn't try to get peace with our enemies. ನಮ್ಮ ವಿರೋಧಿಗಳೊಟ್ಟಿಗೆ ಸಮಾಧಾನವನ್ನು ಪಡೆದುಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನು ಸಹ ಮಾಡುವುದಿಲ್ಲ. Because our mind is tuned in such a way, enemies means there should be no peace. ನಮ್ಮ ಮನಸ್ಸು ಆ ರೀತಿಯಾಗಿ ಪರಿವರ್ತನೆಗೊಂಡಿದೆ, ಶತ್ರುಗಳಂದ್ರೆ ಅವರೊಟ್ಟಿಗೆ ಸಮಾಧಾನ ಇರಬಾರದು. So now Lord has called Solomon, Lord has been named him under peace banner, so that he shall bring peace to his household and his enemies too. ಮತ್ತೆ ಇಲ್ಲಿ ಕರ್ತನೆ ತಾನೇ ಹೇಳ್ತಾ ಇದ್ದಾನೆ, ಸೊಲೊಮೋನ್ ಎಂಬುದಾಗಿ ಹೇಳುವಾಗ ಆತನು ಸಮಾಧಾನವನ್ನು ಕೊಡುವಂತವರಾಗಿದ್ದಾನೆ, ಆತನು ತನ್ನ ಮನೆಯವರಿಗೂ ಮತ್ತು ಸುತ್ತಲಿರುವಂತವರಿಗೂ ಸಮಾಧಾನವನ್ನು ಕೊಡುವಂತವರಾಗಿದ್ದಾನೆ ಎಂಬುದಕ್ಕೆ ಕರ್ತನು ತಾನು ಹೇಳ್ತಾ ಇದ್ದಾನೆ. Let's turn to 1 Kings chapter 4 verse 24. ನಾವು 1 ಅರಸು 4ನೇ ಅಧ್ಯಾಯ 24ನೇ ವಚನಕ್ಕೆ ನಮ್ಮ ಸತ್ಯವೇದಗಳನ್ನ ನಾವು ತಿರುಗಿಸೋಣ. 1 ಅರಸು 4ನೇ ಅಧ್ಯಾಯ 24ನೇ ವಚನ. ಅವನು ಯುಪ್ರಟಿಸ್ ನದಿಯ ಈಚೆಯಲ್ಲಿ ತಿಸ್ಪಹು ಮೊದಲುಗೊಂಡು ಗಾಜದವರೆಗಿರುವ ಈಚೆಯ ಎಲ್ಲಾ ಅರಸದವರಿಗೂ ದೊರೆಯಾಗಿದ್ದನು. ಅವನು ಸುತ್ತನ ರಾಜರೊಡನೆ ಸಮಾಧಾನದಿಂದಿದ್ದನು. Okay. What a wonderful statement about King Solomon in 1 Kings. 1 ಅರಸುಗಳಲ್ಲಿ ಸೊಲೊಮೋನನ ಕುರಿತಾಗಿ ಅಂತ ಅದ್ಭುತವಾದಂತಹ ಹೇಳಿಕೆ. He had dominion over all the region of the riverside from Tiphsah to Azza. ಆತನು ತಿಪ್ಸಾದಿಂದ ಅಜಾದವರೆಗಿರುವಂತ ಎಲ್ಲಾ ಸುತ್ತಲ ಪ್ರದೇಶಗಳಲ್ಲಿ ಆತನಿಗೆ ಅಧಿಕಾರ ಇತ್ತು. That is not a big issue. ಅದು ದೊಡ್ಡ ಒಂದು ಸಮಸ್ಯೆ ಅಲ್ಲ. The big challenge in his dominion is ಆತನ ಆಡಳಿತದಲ್ಲಿದ್ದಂತಹ ಒಂದು ದೊಡ್ಡ ಸವಾಲೇನೆಂದರೆ all the kings of that side of the river and this side of the river, ಆ ನದಿಯ ಆಚೆ ಮತ್ತು ಈಚೆ ಕಡೆಯಲ್ಲಿರುವಂತ ಎಲ್ಲಾ ಜನರು, they were in peace with King Solomon. ಅವರಿಗೆ ಸೊಲೊಮೋನನ ಜೊತೆಯಲ್ಲಿ ಸಮಾಧಾನ ಇತ್ತು. Establishing peace with kings, with the regions, and having a dominion is a challenge in this century also. ಈ ಒಂದು ಶತಮಾನದಲ್ಲಿ ಸಹ ಸುತ್ತಲಿರುವಂತಹ ರಾಜ್ಯಗಳೊಟ್ಟಿಗೆ ಮತ್ತು ರಾಜ್ಯಗಳ ಅರಸರುಗಳೊಟ್ಟಿಗೆ ಸಮಾಧಾನವನ್ನು ಸ್ಥಾಪಿಸುವಂತದ್ದು ದೊಡ್ಡ ಸವಾಲಾಗಿದೆ. The whole region towards that and this river, there were many regions, countries he had peace, but today our country have only 2-3 neighboring countries. We don't have peace with one another. ಆ ದಿನದಲ್ಲಿ ಆತನ ಸುತ್ತಣದಲ್ಲಿರುವಂತ ಅನೇಕ ರಾಜ್ಯಗಳೊಟ್ಟಿಗೆ ಸಮಾಧಾನದಿಂದಿದ್ದನು. ಆದ್ರೆ ಈ ದಿನ ನಮಗಿರುವಂತ ಕೆಲವು 2-3 ರಾಷ್ಟ್ರಗಳೊಟ್ಟಿಗೆ ನಮಗೆ ಆ ರೀತಿಯಾದ ಸಮಾಧಾನ ಇಲ್ಲ. Each country fights with one another all the time for the region, for the land, for the some issues. They keep on fighting with one another. ಮೇರೆಗೋಸ್ಕರವಾಗಿ ಅಥವಾ ಆ ಒಂದು ಪ್ರಾಂತ್ಯಕ್ಕೋಸ್ಕರವಾಗಿ ಸ್ವಲ್ಪ ಸ್ಥಳಕ್ಕೋಸ್ಕರವಾಗಿ ಪ್ರತಿ ರಾಷ್ಟ್ರವು ಸಹ ಆಗಿಂದಾಗೆ ಹೋರಾಡುತ್ತಾ ಯುದ್ಧ ಮಾಡುತ್ತಾ ಇರ್ತವೆ. Even in every area there are the servants of God. They call this is my territory, do not enter. They also keep on fighting like kings. ಮತ್ತು ಅದೇ ರೀತಿಯಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸಹ ದೇವರ ಸೇವಕರು ಎಂಬುದಾಗಿ ಹೇಳಿಸಿಕೊಂಡಂತಹ ಸೇವಕರು, ಇದು ನನ್ನ ಒಂದು ಸಾಮ್ರಾಜ್ಯ ಅಥವಾ ಇದು ನನ್ನ ಒಂದು ಪ್ರದೇಶ, ಇಲ್ಲಿ ಯಾರು ಸಹ ಪ್ರವೇಶಿಸಬಾರದು ಎಂಬುದಾಗಿ ಅರಸರ ಹಾಗೆ ಹೊಡೆದಾಡುವಂತವರಾಗಿದ್ದಾರೆ. That is not correct, dear brother and sister. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಆ ರೀತಿಯಾಗಿರಬಾರದು. The very first lesson we are learning from the life of Solomon, that we need to establish peace in our life. ಮೊಟ್ಟ ಮೊದಲನೇದಾಗಿ ನಾವು ಸೊಲೊಮೋನಿಂದ ಕಲಿಯುವಂತಹ ಪಾಠವೇನೆಂದ್ರೆ,
ನಾವು ಸಮಾಧಾನವನ್ನ ಸ್ಥಾಪಿಸುವಂತವರಾಗಿರಬೇಕು. How can we establish peace in our life and how can we live in peace? ನಾವು ನಮ್ಮ ಜೀವಿತದಲ್ಲಿ ಸಮಾಧಾನವನ್ನು ಹೇಗೆ ಸ್ಥಾಪಿಸಲಿಕ್ಕೆ ಸಾಧ್ಯ ಮತ್ತು ಸಮಾಧಾನದಲ್ಲಿ ನಾವು ಹೇಗೆ ಜೀವಿಸಲಿಕ್ಕೆ ಸಾಧ್ಯ? Shall we turn to Colossians chapter 3 and verse 15? ಕೊಲೋಸ್ಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 15ನೇ ವಚನಕ್ಕೆ ನಮ್ಮ ಗಮನವನ್ನು ತಿರುಗಿಸೋಣ ಬಾ. ಕೊಲೋಸೆ 3:15. ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಲಿ. ನೀವು ಒಂದೇ ದೇಹಕ್ಕೆ ಸೇರಿದವರಾದದರಿಂದ ಸಮಾಧಾನದಿಂದಿರುವುದಕ್ಕಾಗಿಯೇ ಕರೆಯಲ್ಪಟ್ಟಿದ್ದೀರಿ. ಇದಲ್ಲದೆ ಕೃತಜ್ಞತಾಸ್ತುತಿ. That's enough. 350. Peace of God rule in your hearts. ದೇವರ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ನಾಯಕನಂತೆ ನಡೆಸಲಿ ಅಥವಾ ಆಳಲಿ. That peace of God dwelleth in our hearts through our Lord Jesus Christ. ಆ ದೇವರ ಸಮಾಧಾನ ನಮ್ಮ ಹೃದಯಗಳಲ್ಲಿ ವಾಸಿಸುವಂತದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ. Because we are called to live in peace. ಯಾಕೆಂದ್ರೆ ನಾವು ಸಮಾಧಾನದಿಂದ ಜೀವಿಸುವುದಕ್ಕೋಸ್ಕರವಾಗಿಯೇ ಕರೆಯಲ್ಪಟ್ಟಿದ್ದೇವೆ. Shall I ask this evening a question to my dear brother and sisters, those who are listening today? ಈ ರಾತ್ರಿ ವೇಳೆಯಲ್ಲಿ ನನ್ನ ಕೇಳ್ತಾ ಇರುವಂತ ನನ್ನ ಪ್ರಿಯ ಸಹೋದರ ಸಹೋದರಿಯರಿಗೆ ಒಂದು ಪ್ರಶ್ನೆಯನ್ನು ಕೇಳಿಲಿಯಾ? Are you in peace with your dear brothers and sisters tonight? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀವು ಸಮಾಧಾನದೊಂದಿಗೆ ಇದ್ದೀರೋ? Or you are unstable and you are staying in the jumble, or you are staying in unstable state today, this night? ಅಥವಾ ನೀವು ಒಂದು ರೀತಿಯಾದಂತಹ ಸ್ಥಿರವಿಲ್ಲದ ರೀತಿಯಲ್ಲಿ ಅಥವಾ ನೀವು ಒಂದು ರೀತಿಯಾದ ಗಲಿಬಿಲಿಯಲ್ಲಿ ಜೀವಿಸ್ತಾ ಇದ್ದೀರೋ? That state comes when God of peace doesn't rule you and rule your heart. ಆ ಒಂದು ಪರಿಸ್ಥಿತಿ ಯಾವಾಗ ಬರ್ತದೆ ಅಂದ್ರೆ ಸಮಾಧಾನದ ದೇವರು ನಿಮ್ಮ ಹೃದಯಗಳನ್ನು ಆಳದೇ ಇರುವಂತಹ ಸಮಯದಲ್ಲಿ. This evening it's my prayer that every heart, those who are listening this night, may peace of God rule your hearts and give peace with all those who you are connected. ಓ, ಈ ರಾತ್ರಿ ವೇಳೆಯಲ್ಲಿ ನನ್ನ ಪ್ರಾರ್ಥನೆ ಏನಂದ್ರೆ ದೇವರ ಸಮಾಧಾನವು ನಿಮ್ಮ ಜೀವಿತದಲ್ಲಿ ಇದ್ದುಕೊಂಡು ನಿಮ್ಮ ಸುತ್ತಲಿರುವಂತ ಎಲ್ಲಾ ಜನರೊಟ್ಟಿಗೆ ನೀವು ಸಮಾಧಾನದಿಂದಿರಬೇಕೆಂಬುದೇ. With whom all we should have a peace. ಯಾರೊಟ್ಟಿಗೆಲ್ಲ ನಮಗೆ ಸಮಾಧಾನ ಇರಬೇಕು. Shall we turn to book of Romans chapter 12? ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯಕ್ಕೆ ನಮ್ಮ ಗಮನವನ್ನು ತಿರುಗಿಸೋಣ ಬಾ. Verse 18. 12ನೇ ಅಧ್ಯಾಯ 18ನೇ ವಚನ. If it possible, as much as lieth in you, live peacefully with all men. ಸಾಧ್ಯವಾಗುವ ನಿಮ್ಮಿಂದಾಗುವ ಮಟ್ಟಿಗೆ ಎಲ್ಲರೊಂದಿಗೆ ಸಮಾಧಾನದಿಂದಿರಿ. Now the answer to this question has come up. With whom all we need to be peace? With all men. ಈಗ ನಮ್ಮ ಪ್ರಶ್ನೆಗೆ ಉತ್ತರ ಬಂತು. ಎಷ್ಟು ಜನರೊಟ್ಟಿಗೆ ಯಾರೊಟ್ಟಿಗೆ ಸಮಾಧಾನದಿಂದಿರ್ಬೇಕಂದ್ರೆ ಎಲ್ಲರೊಂದಿಗೆ ಸಮಾಧಾನದಿಂದಿರ್ಬೇಕು. Brother, that neighbor is not that good. How can I be in peace with him? ಓ, ಆ ನೆರೆಯವರು ಅಷ್ಟೊಂದು ಒಳ್ಳೆಯವರಲ್ಲ, ನಾನು ಅವರೊಟ್ಟಿಗೆ ಹೇಗೆ ಸಮಾಧಾನದಿಂದಿರ್ಲಿಕ್ಕೆ ಸಾಧ್ಯ? Brother, that brother in the assembly always keep disturbing. He is so crooked. How can I be in peace with him? ಓ, ಆ ಸಹೋದರ ಇದ್ದಾನಲ್ಲ, ಸಭೆಯಲ್ಲಿ ಬಹಳ ಒಂದು ಕುತಂತ್ರವಾದಂತಹ ಮನಸ್ಸುಳ್ಳಂತವನು, ಎಲ್ಲರನ್ನೂ ಸಹ ಗಲಿಬಿಲಿಗೆ ಉಂಟು ಮಾಡುವಂತಹ ವ್ಯಕ್ತಿ ಆಗಿದ್ದಾನೆ. ಅವನಿಗೆ ಸಮಾಧಾನದಿಂದಿರ್ಲಿ. Brother, that sister has destroyed our family life. They have done a great mystery to our family life, misbehavior to our family. How can we be peace with them? ಆ ಸಹೋದರಿ ಬಹಳವಾಗಿ ನಮ್ಮ ಕುಟುಂಬ ಜೀವಿತದಲ್ಲಿ ಒಂದು ಕಲಹವನ್ನು ತಂದೊಡ್ಡಿದ್ದಾಳೆ, ನಮ್ಮ ಕುಟುಂಬವನ್ನು ಹಾಳು ಮಾಡಿದ್ದಾಳೆ, ನಮ್ಮ ಕುಟುಂಬದ ಸಮಾಧಾನವನ್ನು ಕೆಡಿಸಿದ್ದಾಳೆ. ನಾವು ಆ ಸಹೋದರೊಟ್ಟಿಗೆ ಹೇಗೆ ಸಮಾಧಾನದಿಂದಿರ್ಲಿಕ್ಕೆ ಸಾಧ್ಯ? But not I, dear brother and sister. The word of God says, let us be peace with all men, as far as possible with all. ನಾನು ಹೇಳ್ತಾ ಇಲ್ಲ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ಹೇಳ್ತಾ ಇದೆ, ನಮಗೆ ಎಷ್ಟರ ಮಟ್ಟಿಗೆ ಸಾಧ್ಯವಾಗ್ತದೋ ಎಲ್ಲಾ ಜನರೊಂದಿಗೆ ಸಮಾಧಾನದಿಂದಿರ್ಲಿಕ್ಕೆ ನಾವು ಪ್ರಯತ್ನಿಸಬೇಕು. Underline that word, as much as possible. ಅಲ್ಲಿ ಆ ವಚನವನ್ನ ನೀವು ಅಂಡರ್ಲೈನ್ ಮಾಡ್ಕೊಳ್ಳಿ. ನಿಮ್ಮಿಂದ ಆದಷ್ಟ ಮಟ್ಟಿಗೆ ಎನ್ನುವಂತಹ ಒಂದು ಪದ ಪ್ರಯೋಗವನ್ನ. This word means, this grammar means,
you need to try to establish peace with everyone. ಈ ಒಂದು ಪದ ಪ್ರಯೋಗ ಸೂಚಿಸುವಂತ ಅಥವಾ ಹೇಳುವಂತಹ ಮಾತೇನೆಂದ್ರೆ ಪ್ರತಿಯೊಬ್ಬರೊಟ್ಟಿಗೆ ನೀವು ಸಮಾಧಾನ ಸ್ಥಾಪಿಸುವುದಕ್ಕೆ ನಿಮ್ಗೆ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನಿಸಬೇಕು. Don't say that I did not try, brother, but that peace will not be established. You try. If they doesn't come into peace, then that will stand with them. God will ask them. ನೀವ್ ಹೇಳ್ಬೇಡ್ರಿ ನನ್ನ ಸಮಾಧಾನ ಸ್ಥಾಪಿಸ್ಲಿಕ್ಕೆ ಪ್ರಯತ್ನಿಸ್ತಿಲ್ಲ ಎಂಬುದಾಗಿ. ನೀವು ಪ್ರಯತ್ನಿಸ್ತೀರಿ, ಒಂದು ವೇಳೆ ಅವರು ಅದಕ್ಕೆ ಬರದೇ ಇದ್ರೆ ದೇವರಿಗೆ ಅವರು ನಿಂತುಕೊಂಡು ಉತ್ತರ ಹೇಳ್ಬೇಕಾಗ್ತದೆ. That is the way we need to leave. Lesson from the King Solomon's life. First lesson, living in peace. ಆ ರೀತಿಯಾಗಿ ಸೊಲೊಮೋನನ ಜೀವಿತದ ಮುಖಾಂತರವಾಗಿ ನಾವು ಪಾಠಗಳನ್ನು ಕಲಿಬೇಕು. ಮೊದಲನೆಯ ಪಾಠ ಸಮಾಧಾನದಲ್ಲಿ ಜೀವಿಸುವುದು. When we come to Galatians 5:22, we need not read that, we understand Galatians 5:22. ಗಲಾತ್ಯ 5:22ನೇ ವಚನಕ್ಕೆ ನಾವು ಬರುವಂತಹ ಸಮಯದಲ್ಲಿ among the fruit of spirit, peace is also one of the attribute of that fruit. ಒಂದು ಪವಿತ್ರಾತ್ಮನ ಫಲದಲ್ಲಿ ಆ ಸಮಾಧಾನ ಎನ್ನುವಂಥದ್ದು ಸಹ ಆ ಫಲದಲ್ಲಿ ಒಂದು ಭಾಗವಾಗಿದೆ. Many a times many students and many brothers get misunderstand. That is not a fruits of spirit, it is a fruit of spirit, only one fruit of spirit. ಅನೇಕ ಸಹೋದರ ಸಹೋದರಿಯರು ಅನೇಕ ಸಾರಿ ಆ ಒಂದು ವಚನದೊಂದಿಗೆ ಅನೇಕ ಗಲಿಬಿಲಿಗಳಿಗೂ ಒಳಗಾಗುವಂತರಾಗಿದ್ದಾರೆ. ಅದು ಪವಿತ್ರಾತ್ಮನ ಫಲಗಳಲ್ಲ, ಅದು ಪವಿತ್ರಾತ್ಮನ ಫಲ, ಒಂದೇ ಒಂದು ಫಲ ಅದು. One fruit has 9 attributes. ಒಂದೇ ಫಲದಲ್ಲಿ 9 ಗುಣ ಸ್ವಭಾವಗಳು. Among that one is peace. ಅವುಗಳಲ್ಲಿ ಸಮಾಧಾನವು ಸಹ ಒಂದಾಗಿದೆ. When we come to Ephesians chapter 2 and verse 14, we shall read this verse. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನಕ್ಕೆ ನಾವು ಬರುವಾಗ ಈ ವಚನವನ್ನು ನಾವು ಓದೋಣ. ಎಫೆಸ 2ನೇ ಅಧ್ಯಾಯ 14ನೇ ವಚನ. ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದವನಾದ ಆತನೇ ನಮಗೆ ಸಮಾಧಾನ ಕರ್ತೃವಾಗಿದ್ದಾನೆ. Yes, the Lord Jesus Christ is our peace and he is creator of the peace. ಆತನೇ ನಮ್ಮ ಸಮಾಧಾನದ ಕರ್ತೃವಾಗಿದ್ದಾನೆ, ಆತನೇ ಸಮಾಧಾನವನ್ನು ಸೃಷ್ಟಿಸುವಂತವನಾಗಿದ್ದಾನೆ. Yeah, he broke the middle partition wall between you, me and God, and he brought peace through the God the Father to us through Christ Jesus. ಆತನು ನನಗೂ ನಿನಗೂ ದೇವರಿಗೂ ಇದ್ದಂತ ಅಡ್ಡ ಗೋಡೆಯನ್ನು ಕೆಡವಿ ಹಾಕಿ ಅದರ ಮುಖಾಂತರವಾಗಿ ನಮಗೆ ಸಮಾಧಾನವನ್ನು ತಂದನು. If you say you have a peace with God, then you need to have a peace with the brother and sister staying with you, working with you, living with you. ನೀವು ದೇವರೊಂದಿಗೆ ಸಮಾಧಾನ ಇದೆ ಎಂಬುದಾಗಿ ಹೇಳುವುದಾದ್ರೆ ನಿಮ್ಮ ಜೊತೆಯಲ್ಲಿ ವಾಸಿಸುವಂತಹ ಸಹೋದರ ಸಹೋದರಿಯೊಟ್ಟಿಗೂ ಸಹ ನಿಮಗೆ ಸಮಾಧಾನ ಇರಬೇಕು. May the peace of God dwell in your hearts and your family. ದೇವರ ಸಮಾಧಾನವು ನಿಮ್ಮ ಹೃದಯಗಳಲ್ಲಿಯೂ ಮತ್ತು ನಿಮ್ಮ ಕುಟುಂಬಗಳಲ್ಲಿಯೂ ನೆಲೆಸಲಿ. Number 1 lesson we learned from the King Solomon's life, peaceful living. ಮೊದಲನೆಯ ಪಾಠವನ್ನ ಸೊಲೊಮೋನನ ಜೀವಿತದಿಂದ ನಾವು ಕಲಿತೆವು, ಸಮಾಧಾನಯುಕ್ತವಾಗಿ ನಾವು ಜೀವಿಸುವಂತದ್ದು. All I have made that lesson from PPP. We'll go. I have made 7 lessons. That is, first is peaceful living from P, starting from P. ಸಹೋದರೆಲ್ಲರೂ ಕೂಡ ಪಿ ಇಂದ ಅವರು ಪ್ರಾರಂಭಿಸಿದ್ದಾರೆ. 7 ಪಾಠಗಳನ್ನ ಮಾಡಿದ್ದಾರೆ. ಅವರು ಮೊದಲನೇದಾಗಿ ನಾವು ಪೀಸ್ಫುಲ್ ಲಿವಿಂಗ್ ಅಥವಾ ಸಮಾಧಾನಯುಕ್ತವಾಗಿ ಜೀವಿಸುವಂತದ್ದು ಎಂಬುದಾಗಿ ನೋಡಿದ್ದೇವೆ. We'll come to second point. It is plentiness in living. ಮತ್ತು ಎರಡನೇ ಒಂದು ಅಂಶಕ್ಕೆ ನಾವು ಬರುವಂತ ಸಮಯದಲ್ಲಿ ಸಮೃದ್ಧಿಯಾಗಿ ಜೀವಿಸುವುದು. Yes, plentiness in provision and plentiness in living also. ಸಮೃದ್ಧಿಯಾದಂತ ಒದಗಿಸುವಿಕೆ ಮತ್ತು ಸಮೃದ್ಧಿಯಾದಂತಹ ಜೀವಿತ. Let us turn to the First Kings chapter 4 verses 22 and 23. ಒಂದು ಅರಸುಗಳ ಗ್ರಂಥ 4ನೇ ಅಧ್ಯಾಯ 22 ಮತ್ತು 23ನೇ ವಚನಕ್ಕೆ ನಮ್ಮ ಗಮನಗಳನ್ನ ನಾವು ತಿರುಗಿಸೋಣ. ಒಂದು ಅರಸುಗಳು 4, 22 ಮತ್ತು 23ನೇ ವಚನಕ್ಕೆ ನಮ್ಮ ಗಮನಗಳನ್ನ ನಾವು ತಿರುಗಿಸೋಣ. Yes, somebody was reading.
ದಿನಂಪ್ರತಿ ಬೇಕಾಗುವ ಆಹಾರ ಪದಾರ್ಥಗಳು 30 ಕೋರ್ ಗೋಧಿಯ ಹಿಟ್ಟು, 60 ಕೋರ್ ಜವೆ ಗೋಧಿಯ ಹಿಟ್ಟು, 10 ಕಟ್ಟಿ ಮೇಯಿಸಿದ ಎತ್ತುಗಳು, 20 ಬಿಟ್ಟು ಮೇಯಿಸಿದ ಎತ್ತುಗಳು, 100 ಕುರಿಗಳು. ಇವುಗಳ ಹೊರತು ದುಪ್ಪಿ, ಜಿಂಕೆ, ಸಾರಂಗ, ಕೊಬ್ಬಿದ ಕೋಳಿಗಳು ಇವೆ. ಇವನು ಯೂಫ್ರಟಿಸ್ ನದಿಯ ಈಚೆಯಲ್ಲಿ ತಿಪ್ಸಾಹು ಮೊದಲುಗೊಂಡು ಗಾಜಾದವರೆಗೆ ಈಚೆಯ ಎಲ್ಲಾ ಅರಸರಿಗೂ ದೊರೆಯಾಗಿದ್ದನು. ಅವನು ಸುತ್ತಣ ಆ ರಾಜರೊಡನೆ ಸಮಾಧಾನದಿಂದಿದ್ದನು. May God bless this word. ಕರ್ತನ ತಾನೇ ಈ ವಚನಗಳಿಗೆ ಆಶೀರ್ವಾದವನ್ನು ಸೇರಿಸಲಿ. I am amazed when I am reading these provisions, plentiful of provisions. ನಾನು ಈ ಒಂದು ಒದಗಿಸುವಿಕೆಯನ್ನು ನಾನು ಓದುವಾಗ ಆಶ್ಚರ್ಯ ಆಯಿತು. ಸಮೃದ್ಧಿಯಾದಂತಹ ಒದಗಿಸುವಿಕೆ. What a food he is being served on his table. ಓ, ಎಂತ ಆಹಾರ ಆತನ ಮೇಜಿನ ಮೇಲೆ ಬಡಿಸಲ್ಪಡ್ತಾ ಇದೆ. Whatever we read, there is only one day meal. ನಾವೀಗ ಏನೆಲ್ಲ ಓದಿದ್ವಲ್ಲ, ಅದು ಒಂದು ದಿನದ ಆಹಾರ. 22 starts like, and Solomon's provision for one day ಇಲ್ಲಿ was 30 measures of fine flour. 22 ವಚನ ಈ ರೀತಿಯಾಗಿ ಪ್ರಾರಂಭವಾಗ್ತದೆ. ಸೊಲೊಮೋನನ ಅರಮನೆಗೆ ದಿನಂಪ್ರತಿ ಬೇಕಾಗುವ ಆಹಾರ ಪದಾರ್ಥಗಳು. One day meal, can you imagine that? ಒಂದು ದಿನದ ಆಹಾರ ನಿಮ್ಗೆ ಊಹಿಸ್ಲಿಕ್ಕೆ ಸಾಧ್ಯವಾ? It is written like 30 measures. ಇಲ್ಲಿ 30 ಕೋರ್ ಎಂಬುದಾಗಿ ಬರೆಯಲ್ಪಡುತ್ತದೆ. In Kannada it is written as core, and in English it is called measures. 30 it is like measure. What measure? What they are measuring? ಅಳತೆಗಳು. ಆ ಒಂದು ಕೋರ್ ಎಂಬುದರಿಂದ ಅಳತೆಗಳು ಎಂಬುದಾಗಿ ನೋಡ್ತೇವೆ. That is in Hebrews it is written as cores. ಇಬ್ರೇ ಭಾಷೆಯಲ್ಲಿ ಕೋರ್ ಎಂಬುದಾಗಿ ಬರೆಯಲ್ಪಟ್ಟಿದೆ. Core is near about 2 kgs. ಒಂದು ಕೋರ್ ಅಂದ್ರೆ 2 kgಗೆ ಹತ್ತಿರ 2 kg. The 60 kg per day they used to have a roti's atta. 60 kg ರೊಟ್ಟಿ ಹಿಟ್ಟು ಅವ್ರಿಗೆ ಇರ್ತಾ ಇತ್ತು ಪ್ರತಿದಿನ. Oh my goodness. For one day meal. ಒಂದು ದಿನದ ಆಹಾರ. That means like a marriage. It was everyday marriage in his house. ಅದು ಹೇಗಿತ್ತಂದ್ರೆ ಒಂದು ಮದುವೆ ಇದ್ದಂಗೆ, ಪ್ರತಿದಿನ ಮನೆಯಲ್ಲಿ ಮದುವೆ ಇದ್ದಂಗೆ. 100 goats. 100 ಕುರಿಗಳು. Then the different are there. Chicken is also there. Mutton is also there. ಅಲ್ಲಿ ಚಿಕನ್ ಇದೆ, ಮಟನ್ ಇದೆ. Those who sit with king for food, they never lack. ಓ, ಅರಸನ ಜೊತೆಯಲ್ಲಿ ಆಹಾರಕ್ಕಾಗಿ ಅಥವಾ ಊಟಕ್ಕೋಸ್ಕರವಾಗಿ ಕೂತುಕೊಳ್ಳುವವರಿಗೆ ಎಂದಿಗೂ ಕೊರತೆ ಇರುವುದಿಲ್ಲ. The same 27 verse says in 427, and those officers provided virtual for King Solomon, and for all that came unto King Solomon's table, every man in his month, they lacked nothing. 27ನೇ ವಚನದಲ್ಲಿ ನಾವು ನೋಡ್ತೇವೆ, ಮೇಲೆ ಕಂಡ ಪ್ರದೇಶಾಧಿಪತಿಗಳು ತಮ್ಮ ತಮಗೆ ನೇಮಕವಾದ ತಿಂಗಳಲ್ಲಿ ಅರಸನಾದ ಸೊಲೊಮೋನನಿಗೂ ಅವನ ಪಂಕ್ತಿಯಲ್ಲಿ ಊಟಕ್ಕೆ ಕೂತುಕೊಳ್ಳುವವರೆಲ್ಲರಿಗೂ ಬೇಕಾಗುವ ಆಹಾರ ಪದಾರ್ಥಗಳನ್ನು ಯಾವ ಕೊರತೆಯೂ ಇಲ್ಲದೆ ಒದಗಿಸಿಕೊಡುತ್ತಿದ್ದರು. The plentiness in his provision, Solomon had an habit. Not only he used to eat his plentiness, he used to call neighboring kings every month with him and he used to give them. ಆತನಲ್ಲಿ ಸಮೃದ್ಧಿಯಾದಂತ ಒಂದು ಒದಗಿಸುವಿಕೆ ಇತ್ತು. ಆ ಒಂದು ಸಮೃದ್ಧಿಯಾದಂತ ಒದಗಿಸುವಿಕೆಯಲ್ಲಿ ಆತನು ಮಾತ್ರ ಅಥವಾ ಸೊಲೊಮೋನ ಮಾತ್ರವೇ ತಿಂತಾ ಇರಲಿಲ್ಲ, ಆತನು ಸುತ್ತಣದಲ್ಲಿರುವಂತ ರಾಜರುಗಳನ್ನು ಸಹ ಆತನ ಆಹಾರಕ್ಕೋಸ್ಕರವಾಗಿ ಆತನ ಕರೆಯುತ್ತಾ ಇದ್ದನು. Every month one king with his officers used to come and spend time with King Solomon, and they used to enjoy the whole month, and then second month the next king's turn will come. ಓ, ಒಂದು ತಿಂಗಳು ಒಬ್ಬ ಅರಸನ ಅಥವಾ ಅಧಿಕಾರಿ ಬಂದು ಆ ತಿಂಗಳೆಲ್ಲ ಆಹಾರವನ್ನು ಆನಂದಿಸ್ತಾ ಇದ್ದ. ಮುಂದಿನ ತಿಂಗಳು ಇನ್ನೊಬ್ಬ ಅರಸನ ಅಥವಾ ಅಧಿಕಾರಿ ಬಂದು ಅವರ ಆಹಾರವನ್ನು ಆನಂದಿಸ್ತಾ ಇದ್ದರು. Whatever the provision Lord gave to Solomon, he used to distribute and enjoy with other kings and other officers and all his men and women. ಓ, ಯೆಹೋವನ ಅಥವಾ ದೇವರವನಿಗೆ ಏನೆಲ್ಲ ಕೊಡ್ತಾ ಇದ್ದನೋ ಅದನ್ನು ಆತನ ಜೊತೆಯಲ್ಲಿ ಇತರ ಜನರಿಗೂ ಮತ್ತು ಅರಸರುಗಳಿಗೂ ಒದಗಿಸಿ ಅವರ ಜೊತೆಯಲ್ಲಿ ತನ್ನ ಆಹಾರವನ್ನು ಅನುಭವಿಸ್ತಾ ಇದ್ದನು. May I ask you this evening, dear brother and sister,
ನನ್ನ ಪ್ರಿಯ ಸಹೋದರ ಸಹೋದರರೇ, ಈ ಸಾಯಂಕಾಲ ವೇಳೆಯಲ್ಲಿ ಒಂದು ಪ್ರಶ್ನೆ ನಿಮಗೆ ಕೇಳಲಿಯಾ? Do you enjoy whatever the provision is given to you by Lord to the needy people? ನಿನಗೆ ಕರ್ತನು ಕೊಟ್ಟಂತಹ ಒದಗಿಸುವಿಕೆಯಲ್ಲಿ ನೀನು ಅವಶ್ಯಕತೆ ಇರುವಂತಹ ಜನರಿಗೆ ನೀನು ಹಂಚುತ್ತಾ ಇದ್ದೀಯೋ ಅಥವಾ ಅವರೊಟ್ಟಿಗೆ ನೀನು ಆನಂದಿಸ್ತಾ ಇದ್ದೀಯೋ? When you see the people are starving for one square meal, do you have that heart to share your burden, to share your bread with them? ಒಂದು ಹೊತ್ತಿನ ಆಹಾರಕ್ಕೋಸ್ಕರವಾಗಿ ಸಹ ಅಲಿದಾಡ್ತಾ ಇರುವಂತ, ಕಷ್ಟಪಡುತ್ತಾ ಇರುವಂತ ಜನರಿಗೋಸ್ಕರವಾಗಿ ನಿನ್ನ ಆಹಾರವನ್ನ, ನಿನ್ನ ಒದಗಿಸುವಿಕೆಯನ್ನ ಅವರ ಜೊತೆಲಿ ಅಥವಾ ಅವರೊಟ್ಟಿಗೆ ಹಂಚಿಕೊಂಡಿದೆಯೋ? Do you have a burden to share your resources with the ministry, longing to reach the unreached in your area, in the parts of this nation? ಈ ರಾಷ್ಟ್ರದಲ್ಲಿಯೂ ಮತ್ತು ನಿಮ್ಮ ಪ್ರದೇಶದಲ್ಲಿಯೂ ಆ ಒಂದು ಕಳೆದು ಹೋದಂತ ಅಥವಾ ನಾಶನದಲ್ಲಿರುವಂತಹ ಜನರಿಗೋಸ್ಕರವಾಗಿ ಹುಡುಕುತ್ತಾ, ಆ ಒಂದು ಸೇವೆಗೋಸ್ಕರವಾಗಿ ಹಾತೊರೆಯುತ್ತಾ ಇರುವಂತಹ ಜನರಿಗೆ ನಿನಗೆ ಕೊಡಲ್ಪಟ್ಟಂತ ಸಂಪನ್ಮೂಲಗಳಿಂದ ನೀನು ಅವರೊಟ್ಟಿಗೆ ಹಂಚಿಕೊಳ್ಳುತ್ತಾ ಇದ್ದೀಯೋ? When you have that hunger in your heart, you have that desire in your heart, provision of plentiness surely will come to your home. ನಿನ್ನ ಹೃದಯದಲ್ಲಿ ಆ ಒಂದು ಆಶೆ ಇದ್ರೆ, ನಿನ್ನ ಹೃದಯದಲ್ಲಿ ಆ ಒಂದು ಹಂಬಲ ಇದ್ರೆ, ಖಂಡಿತವಾಗಿ ಸಹ ಸಮೃದ್ಧಿಯಾದಂತ ಒದಗಿಸುವಿಕೆ ನಿನ್ನ ಮನೆಗೆ ಬರುತ್ತದೆ. Or different types of dishes was there on the table of the King Solomon. ಸೊಲೊಮೋನನ ಮೇಜಿನ ಮೇಲೆ ಅನೇಕ ರೀತಿಯಾದಂತ ಆಹಾರ ಪದಾರ್ಥಗಳಿದ್ದವು. But what is our food? ನಮ್ಮ ಆಹಾರ ಏನು? Let us turn to the book of Ezekiel chapter 3 and verse 1 to 3. ಎಹೆಜ್ಕೇಲನ ಗ್ರಂಥ 3ನೇ ಅಧ್ಯಾಯ 1ರಿಂದ 3ನೇ ವಚನದವರೆಗೆ ನಾವು ಓದಿಕೊಳ್ಳೋಣ. ಎಹೆಜ್ಕೇಲನ ಗ್ರಂಥ ಚಾಪ್ಟರ್ 3. Yes, chapter 3 verses 1 to 3. 3ನೇ ಅಧ್ಯಾಯ 1ರಿಂದ 3ನೇ ವಚನದವರೆಗೆ ನಾವು ಓದಿಕೊಳ್ಳೋಣ. ಆತನು ನನಗೆ, ನರಪುತ್ರನೇ, ನಿನಗೆ ಸಿಕ್ಕಿದ ಈ ಸುರುಳಿಯನ್ನು ತಿನ್ನು, ಇದರಲ್ಲಿನ ಸಂಗತಿಗಳನ್ನು ಇಸ್ರಾಯೇಲ್ ವಂಶದವರಿಗೆ ಸಾರು, ನಡೆ ಎಂದು ಅಪ್ಪಣೆ ಕೊಟ್ಟನು. ನಾನು ಬಾಯಿ ತೆರೆಯಲು ಆತನು ಆ ಸುರುಳಿಯನ್ನು ನನಗೆ ತಿನ್ನಿಸಿದನು. ಆಗ ಆತನು ನನಗೆ, ನರಪುತ್ರನೇ, ನಾನು ಕೊಡುವ ಈ ಸುರುಳಿಯನ್ನು ತಿಂದು ಹೊಟ್ಟೆ ತುಂಬಿಸಿಕೊ ಎಂದು ಹೇಳಲು ಅದನ್ನು ತಿಂದು ಬಿಟ್ಟೆನು. ಅದು ನನ್ನ ಬಾಯಲ್ಲಿ ಜೇನಿನಂತೆ ಸಿಹಿಯಾಗಿತ್ತು, ಪ್ರವಾದಿಗೆ ಅವಶ್ಯಕವಾದ ಸ್ಥೈರ್ಯ. Praise God. King Solomon had plenty food on his table. ಅರಸನಾದ ಸೊಲೊಮೋನಿಗೆ ಆತನ ಮೇಜಿನ ಮೇಲೆ ಬಹಳಷ್ಟು ಆಹಾರವಿತ್ತು. But we have a spiritual food. This is the 66 books, Holy Bible is a plenteous food on our spiritual table. ನಮಗೆ ನಮ್ಮ ಮೇಜಿನ ಮೇಲೆ ಆತ್ಮಿಕ ಆಹಾರವಾಗಿ 66 ಪುಸ್ತಕಗಳು ನಮಗೆ ಆತ್ಮಿಕ ಆಹಾರವಾಗಿ ನಮ್ಮ ಮೇಜಿನ ಮೇಲಿದೆ. These are the 66 different dishes on our table every day we should have. ಪ್ರತಿ ದಿನ ನಮ್ಮ ಮೇಜಿನ ಮೇಲೆ 66 ವಿಭಿನ್ನವಾದಂತ ಪದಾರ್ಥಗಳು, ಆಹಾರ ಪದಾರ್ಥಗಳು ನಮಗಿದೆ. ಪ್ರತಿ ದಿನ ನಮಗೆ ಬೇಕಾದ ನಾವು ತಿನ್ನಬಹುದು. We should enjoy in our family with 66 different of the dishes. ನಾವು ನಮ್ಮ ಕುಟುಂಬದೊಟ್ಟಿಗೆ ವಿಭಿನ್ನವಾದಂತ 66 ಪದಾರ್ಥಗಳನ್ನ ನಾವು ಆನಂದಿಸಬಹುದು. Oh, King Solomon were enjoying with veg, non-veg, different sweet dishes. Do you enjoy in your family with your children different kind of dishes like Genesis, Revelation, Psalms, Lamentations, Kings? ಅರಸನಾದಂತ ಸೊಲೊಮೋನನ ಪ್ರತಿದಿನ ಬೇರೆ ಬೇರೆ ರೀತಿಯಾದಂತ ಆಹಾರ ಪದಾರ್ಥಗಳನ್ನ, ಸಿಹಿ ಪದಾರ್ಥಗಳನ್ನ, ಭಕ್ಷ್ಯ ಭೋಜನಗಳನ್ನ ಆತನು ತನ್ನ ಕುಟುಂಬದೊಟ್ಟಿಗೆ ಆನಂದಿಸ್ತಾ ಇದ್ದಾನೆ. ನೀನು ನಿನ್ನ ಕುಟುಂಬದ ಜೊತೆಯಲ್ಲಿ ಪ್ರತಿದಿನವೂ ಸಹ ಆದಿಕಾಂಡ, ವಿಮೋಚನಕಾಂಡ, ಕೀರ್ತನೆಗಳು, ಪ್ರಲಾಪಗಳು ಮತ್ತು ಈ ರೀತಿಯಾದಂತ ಪುಸ್ತಕಗಳಿಂದ ನೀನು ಆನಂದಿಸ್ತಾ ಇದ್ದೀಯೋ? Every mother should prepare every meal with 66 different dishes. ಪ್ರತಿದಿನ ಪ್ರತಿಯೊಬ್ಬ ತಾಯಿ ಸಹ 66 ಪುಸ್ತಕಗಳಿಂದ 66 ಆಹಾರ ಪದಾರ್ಥಗಳನ್ನ ಹಾಕಿ ಸಿದ್ಧಪಡಿಸಬೇಕು. When a child asks about sweet dish, give him a Song of Solomon. ನಿನಗೆ ಆ ಒಂದು ಮಗು ಸಿಹಿಯಾದಂತ ಆಹಾರವನ್ನು ಕೇಳಿದ್ರೆ ಪರಮಗೀತ ಪುಸ್ತಕವನ್ನು ಕೊಡ್ರಿ. When he asks about the revdi, sweet revdi, give him Revelation. ಒಂದು ಉತ್ತಮವಾದಂತ ಪರಿಹಾರದವನ್ನು ಕೇಳಿದ್ರೆ ಪ್ರಕಟಣೆ ಪುಸ್ತಕವನ್ನು ಕೊಡ್ರಿ. You ask anything, you just combine and
give a beautiful, wonderful, tasty dish to your children, they will be strong enough in spiritual health. ನಿಮ್ಮ ಮಕ್ಕಳು ಕೇಳಿದಂತ ಸಮಯದಲ್ಲಿ ಏನ್ ಕೇಳ್ತಾರ ಅದನ್ನ 66 ಪುಸ್ತಕಗಳಿಂದ ತೆಗೆದುಕೊಡ್ರಿ. ಆಗ ನಿಮ್ಮ ಮಕ್ಕಳು ಆತ್ಮೀಕ ವಿಷಯದಲ್ಲಿ ಬಲವಾಗಿರುವಂತವರಾಗಿರ್ತಾರೆ. Yeah, the prophet Ezekiel said, when the scroll was given, he ate it and enjoyed. It was sweeter than honey. ಆ ಒಂದು ಸುರುಳಿ ಅವನಿಗೆ ಕೊಟ್ಟಂತ ಸಮಯದಲ್ಲಿ ಹೆಜ್ಕೇಲ್ ಹೇಳ್ತಾನೆ, ಅದನ್ನು ತಿಂದು ಆನಂದಿಸಿದನು, ಯಾಕೆಂದ್ರೆ ಅದು ಜೇನು ತುಪ್ಪಕ್ಕಿಂತಲೂ ಸಿಹಿಯಾಗಿತ್ತು. My dear brother and sisters, especially young children, do you enjoy word of God while reading and listening sweeter than honey? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ವಿಶೇಷವಾಗಿ ಯವನಸ್ಥ ಮಕ್ಕಳೇ, ದೇವರ ವಾಕ್ಯವನ್ನು ಓದುವಾಗ, ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವಾಗ ಇವು ಆ ಜೇನು ತುಪ್ಪಕ್ಕಿಂತಲೂ ಸಿಹಿಯಾಗಿದೆ ಎಂಬುದಾಗಿರುವಂತ ಒಂದು ಆನಂದವನ್ನ ಅನುಭವಿಸುತ್ತಾ ಇದ್ದೀರೋ? Do you enjoy really? ನೀವು ನಿಜವಾಗಿ ಆನಂದಿಸ್ತಾ ಇದ್ದೀರೋ? Oh, psalmist says the word of God is sweeter than honey. ಕೀರ್ತನೆಗಾರನು ಹೇಳುತ್ತಾನೆ, ದೇವರ ವಾಕ್ಯವು ಜೇನು ತುಪ್ಪಕ್ಕಿಂತಲೂ ಸಿಹಿಯಾಗಿದೆ. Oh, but I see many of the youngsters, when they catch the Bible, start reading and slowly they go into deep sleep. ನಾನು ಅನೇಕ ಯವನಸ್ಥರನ್ನು ನೋಡಿದ್ದೇನೆ. ಅವರು ಸತ್ಯವೇದವನ್ನು ತೆಗೆದುಕೊಂಡು ಓದುವುದಕ್ಕೆ ಪ್ರಾರಂಭಿಸಿದಾಗ ನಿಧಾನವಾಗಿ ಅವರು ದೀರ್ಘ ನಿದ್ದೆಗೆ ಹೋಗುವಂತವರಾಗಿದ್ದಾರೆ. Some mothers, some parents also say, you're not getting sleep, start reading Bible, you'll get sleep. ತಾಯಿ ಮತ್ತು ಪೋಷಕರು ಹೇಳುವಂತ ಮಾತೇನಂದ್ರೆ, ಇದ್ರೆ ಬರ್ತಾ ಇಲ್ವಾ, ಬೈಬಲ್ ತಗೊಂಡು ಓದು, ನಿದ್ದೆ ಬರುತ್ತೆ. Bible is not a sleeping pill. ಸತ್ಯವೇದವು ನಿದ್ರೆ ಮಾತ್ರ ಅಲ್ಲ. You have to enjoy thoroughly the word of God like a sweeter than honey. ನೀವು ದೇವರ ವಾಕ್ಯವನ್ನ ಜೇನು ತುಪ್ಪಕ್ಕಿಂತಲೂ ಸಿಹಿ ಎಂಬುದಾಗಿ ಆನಂದಿಸಬೇಕು, ಸರಿಯಾದ ರೀತಿಯಲ್ಲಿ ಆನಂದಿಸಬೇಕು. Shall we turn to Colossians chapter 3 verse 16? ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನಕ್ಕೆ ನಮ್ಮ ಸತ್ಯವೇದಗಳನ್ನ ನಾವು ತಿರುಗಿಸೋಣವಾ? ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನವು ಈ ರೀತಿಯಾಗಿ ಅದು ಹೇಳುವಂತದ್ದಾಗಿದೆ. ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ, ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ, ಬುದ್ಧಿ ಹೇಳಿಕೊಳ್ಳಿರಿ, ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವವರಾಗಿ ಕೀರ್ತನೆಗಳಿಂದಲೂ ಆ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡಿರಿ. Let the word of Christ dwell in you richly in all wisdom. That is the word we wanted. ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಿ ಸಕಲ ಜ್ಞಾನದಿಂದ ಕೂಡಿದವರಾಗಿರಿ. The rich word of God which dwelleth in us, it gives us spiritual food and spiritual enrichment to every believer. ಆ ಒಂದು ಸಮೃದ್ಧಿಯಾದಂತ ಒಂದು ಐಶ್ವರ್ಯದಾಯಕವಾದಂತ ಕ್ರಿಸ್ತನ ವಾಕ್ಯವು ನಮ್ಮ ಹೃದಯದಲ್ಲಿ ನೆಲೆಗೊಂಡು ಪ್ರತಿಯೊಬ್ಬರಿಗೂ ಸಹ ಆತ್ಮೀಕ ಜೀವಿತದಲ್ಲಿ ಐಶ್ವರ್ಯನ್ನು ಅದು ಕೊಡುವಂತದ್ದಾಗಿದೆ. Are you enjoying with the word of God, dear brother and sister? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯದೊಂದಿಗೆ ನೀವು ಆನಂದಿಸ್ತಾ ಇದ್ದೀರೋ? Or you are not enjoying this evening? You have to have a question in yourself. ನೀವು ಒಂದು ವೇಳೆ ಆನಂದಿಸದೇ ಇದ್ರೆ ಈ ಸಾಯಂಕಾಲ ವೇಳೆಯಲ್ಲಿ ನೀವು ಎಷ್ಟಕ್ಕೆ ನೀವೇ ನಿಮ್ಮ ಹೃದಯಗಳಲ್ಲಿ ಒಂದು ಪ್ರಶ್ನೆಯನ್ನು ಹಾಕಿಕೊಳ್ಳಬೇಕು. Because the word of God gives you wisdom and rich in Christ. ದೇವರ ವಾಕ್ಯವು ನಿಮಗೆ ಕ್ರಿಸ್ತನಲ್ಲಿ ಜ್ಞಾನವನ್ನು ಸಮೃದ್ಧಿಯನ್ನು ಕೊಡುವಂತದ್ದಾಗಿದೆ. That gives grace in your heart. ನಿಮ್ಮ ಹೃದಯಗಳಲ್ಲಿ ಅದು ಕೃಪೆಯನ್ನು ಕೊಡುವಂತದ್ದಾಗಿದೆ. That enriches you in grace, peace and joy. ಅದು ನಿಮಗೆ ಕೃಪೆಯನ್ನ, ಶಾಂತಿಯನ್ನು ಮತ್ತು ಸಮಾಧಾನವನ್ನು ಕೊಡುವಂತದ್ದಾಗಿದೆ. I'll go to the point number 3. ನಾನು 3ನೇ ಅಂಶಕ್ಕೆ ನಾನು ಹೋಗ್ತೇನೆ. Whatever this plentiness, whatever this peacefulness was there in the life of Solomon, ಸೊಲೊಮೋನ ಜೀವಿತದಲ್ಲಿ ಏನೆಲ್ಲ ಆ ಸಮಾಧಾನ, ಏನೆಲ್ಲ ಸಮೃದ್ಧಿ, ಏನೆಲ್ಲ ಒದಗಿಸುವಿಕೆ ಇತ್ತು. Now in third point we see that it was with proof experience. ಅದು ಅನುಭವದಿಂದ ಸಾಬೀತಾಗಿತ್ತು. It was with proved experience. ಅದು ಅನುಭವಯುಕ್ತವಾದಂತ ಸಾಬೀತು. Number 1, peace in his living. ಮೊದಲನೇದಾಗಿ ಆತನ ಜೀವಿಸುವುದರಲ್ಲಿ ಅಥವಾ ಜೀವಿತದಲ್ಲಿ ಸಮಾಧಾನ. Plenty in his provisions. ಮತ್ತು ಆತನ ಒದಗಿಸುವಿಕೆಯಲ್ಲಿ ಸಮೃದ್ಧಿ. Now here proof in his experience. ಮತ್ತು ಆತನ ಜೀವಿತದಲ್ಲಿ ಆತನ ಅನುಭವದಲ್ಲಿ ಸಾಬೀತುಪಡಿಸುತ್ತಾ ಇದ್ದೇವೆ. 1 Kings chapter 10 verse 6 we will see. 1 ಅರಸುಗಳು 10ನೇ chapter 10 verse 6 brother. 10ನೇ ಅಧ್ಯಾಯ 6ನೇ ವಚನವನ್ನ ನಾವು ಓದಿಕೊಳ್ಳೋಣ. 1 ಅರಸುಗಳು 10ನೇ ಅಧ್ಯಾಯ 6ನೇ ವಚನವನ್ನ ನಾನು ನನ್ನ ದೇಶದಲ್ಲಿ
ನಿನ್ನ ಜ್ಞಾನವನ್ನು ಕೃತ್ಯಗಳನ್ನು ಕುರಿತು ಕೇಳಿದ್ದು ಸತ್ಯವಾಗಿದೆ. Yes, queen of the Sheba, she came to Solomon's palace. ಇಲ್ಲಿ ಶೆಬದ ರಾಣಿಯು ಸೊಲೊಮೋನನ ಅರಮನೆಗೆ ಬರುತ್ತಾಳೆ. And we enters into the Solomon queen Sheba enters to the King Solomon's palace, and now she is speaking in the verse 6. ಈಗ ಸೊಲೊಮೋನನ ಆ ಒಂದು ಅರಮನೆಗೆ ಆ ಶೆಬದ ರಾಣಿ ಪ್ರವೇಶಿಸಿದಾಗ 6ನೇ ವಚನವನ್ನು ಆಕೆ ಮಾತನಾಡುತ್ತಾಳೆ. Now she said, "It was a true report that I heard in mine own land of thy acts and thy wisdom." ನಾನು ನನ್ನ ದೇಶದಲ್ಲಿ ನಿನ್ನ ಜ್ಞಾನವನ್ನು ಕೃತ್ಯಗಳನ್ನು ಕುರಿತು ಕೇಳಿದ್ದು ಸತ್ಯವಾಗಿದೆ ಎಂಬುದಾಗಿ. Whatever I heard, that was very little, but when I came to see you, whoa, more bigger than that I could see. ನಾನು ಕೇಳಿದಂತದ್ದು ಬಹಳ ಸ್ವಲ್ಪವಾಗಿತ್ತು, ಆದ್ರೆ ನಾನು ಇಲ್ಲಿ ಬಂದು ನೋಡಿದಾಗ ಬಹಳ ಬಹಳ ಬಹಳವಾಗಿದೆ ಎಂಬುದಾಗಿ ಕೇಳುತ್ತಾಳೆ. This proof with the experience, whatever the people experience, let it be like Solomon's life. ಜನರು ನಮ್ಮ ಜೀವಿತದ ಮುಖಾಂತರವಾಗಿ ಏನೆಲ್ಲ ಅನುಭವಿಸುತ್ತಾರೋ ಅದು ಸೊಲೊಮೋನನ ಹಾಗೆ ಇರಲಿ. We unnecessarily we put drums like anything. Here nothing will be there. Here will be the one small point. We give a big exposition to the people. ನಾವೇನ್ ಮಾಡ್ತೇವೆ, ಏನು ಇರೋದಿಲ್ಲ, ಒಂದು ಚುಕ್ಕೆ ಕೂಡ ಇರೋದಿಲ್ಲ, ಆದ್ರೆ ನಾವು ಜನರ ಮುಂದೆ ದೊಡ್ಡದಾಗಿ ಪ್ರದರ್ಶಿಸಿಕೊಳ್ತೇವೆ. That should be not in our life. ಆದ್ರೆ ಆ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಇರಬಾರ್ದು. Whatever the proof was there, the queen of Sheba came and she experienced and she was amazed. ಅಲ್ಲಿ ಏನೆಲ್ಲ ಪುರಾವಿತ್ತೋ ಆಗ ಶೇಬದ ರಾಣಿಯಲ್ಲಿ ಬಂದು ಆಕೆ ಅನುಭವಿಸಿ ಆಕೆ ಆಶ್ಚರ್ಯಚಕಿತಳಾಗುತ್ತಾಳೆ. This is the life should we live. ಈ ರೀತಿಯಾದಂತ ಜೀವಿತವನ್ನ ನಾವು ಜೀವಿಸಬೇಕು. And further, when you keep on reading, she glorifies God of Solomon. ನಾವು ಮುಂದಕ್ಕೆ ಹೋದುವಾಗ ನೋಡ್ತೇವೆ ಆಕೆ ಸೊಲೊಮೋನನ ದೇವರಿಗೆ ಮಹಿಮೆ ಸಲ್ಲಿಸುತ್ತಾಳೆ. That is the same First Kings chapter 10 and verse 9 said, "Blessed be the Lord of thy God." ಅದೇ 1ನೇ ಅರಸುಗಳು 10ನೇ ಅಧ್ಯಾಯದ 9ನೇ ವಚನದಲ್ಲಿ ಆಕೆ ಹೇಳುತ್ತಾಳೆ, ಆತನು ಸಿಂಹಾಸನದ ಮೇಲೆ ಕೂತಿರುವ ನಿನ್ನ ದೇವರಾದ ಯೆಹೋವನಿಗೆ ಸ್ತೋತ್ರವಾಗಲಿ. Yes, delighted in the Lord who gave you this throne of grace to rule. Throne in this country to rule. ಈ ಕೃಪಾಸನವನ್ನ ಈ ರಾಷ್ಟ್ರವನ್ನ ದೇಶವನ್ನ ಆಳೋದಕ್ಕೆ ಕೊಟ್ಟಂತ ದೇವರಿಗೆ ಸ್ತೋತ್ರವಾಗಲಿ ಎಂಬುದಾಗಿ ಆಕೆ ಆನಂದಿಸಿ ಹೇಳುತ್ತಾಳೆ. Because the glory goes to the Lord forever and ever. This was the words from Queen of Sheba. ಯಾಕೆಂದ್ರೆ ಆ ಮಹಿಮೆಯು ಎಂದೆಂದಿಗೂ ಸಹ ಕರ್ತನಿಗೆ ಹೋಗುವಂತದಾಗಿದೆ. ಯಾಕೆಂದ್ರೆ ಇದು ಶೆಬದ ರಾಣಿಯ ಮಾತಾಗಿದೆ. Whatever we do in this life, ನಮ್ಮ ಜೀವಿತದಲ್ಲಿ ನಾವೇನೇ ಮಾಡಿದ್ರು ಸಹ, either in your workplace, in your school, colleges, in your ministry, in your churches, as an elder, evangelist, deacon, as a singer, as a worker, every glory ultimately should go to God. ನಿನ್ನ ಕೆಲಸದ ಸ್ಥಳಗಳಲ್ಲಿ, ನಿನ್ನ ವಿದ್ಯಾಭ್ಯಾಸದ ಸ್ಥಳಗಳಲ್ಲಿ, ನಿನ್ನ ಸೇವೆಯ ಸ್ಥಳಗಳಲ್ಲಿ, ಒಂದು ವೇಳೆ ನೀನು ಏನೇ ಕೆಲಸ ಮಾಡ್ತಾ ಇದ್ರೆ, ಎಲ್ಲೇ ಇದ್ದರೂ ಸಹ ನಿನ್ನ ಮುಖಾಂತರವಾಗಿ ಮಹಿಮೆಯು ಸ್ವರ್ಗಕ್ಕೆ ಅಥವಾ ದೇವರಿಗೆ ಸಲ್ಲಬೇಕು. I am sure that Queen of Sheba went back to Sheba country and became a witness, marvelous witness of King Solomon's proof. ಶೆಬದ ರಾಣಿ ಖಂಡಿತವಾಗಿಯೂ ಆಕೆ ದೇಶವಾದಂತ ಶೆಬಕ್ಕೆ ಹೋಗಿ ಆ ಅರಸನಾದಂತ ಸೊಲೊಮೋನ ಕುರಿತಾದಂತ ಆಶ್ಚರ್ಯಕರವಾದಂತ ಸಾಕ್ಷಿಯನ್ನ ಶೆಬದಲ್ಲಿ ಕೊಟ್ಟಿದ್ದಾಳೆ. I am very sure she could not hold herself. Every day she might have spoken for years together. ನನಗೆ ಹೇಳ್ತೇನೆ ಪ್ರಿಯರೇ, ಪ್ರತಿ ದಿನವೂ ಸಹ ಆಕೆ ಸುಮ್ಮನಿರಲಾರದೆ ಪ್ರತಿ ದಿನವೂ ಸಹ ಸೊಲೊಮೋನನ ವೈಭವದ ಕುರಿತಾಗಿ ತನ್ನ ರಾಷ್ಟ್ರದಲ್ಲಿ, ತನ್ನ ದೇಶದಲ್ಲಿ ಹೇಳ್ತಾ ಇದ್ದಾಳೆ. What about you, my dear brother and sister? ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಕುರಿತಾಗಿ ಏನು? Shall we turn to John's chapter 20 and verse 29? ಯೋಹಾನ ಸುವಾರ್ತೆ 20ನೇ ಅಧ್ಯಾಯ 29ನೇ ವಚನಕ್ಕೆ ನಮ್ಮ ಸತ್ಯವೇದಗಳನ್ನ ನಾವು ತಿರುಗಿಸೋಣವಾ? ಯೋಹಾನ ಸುವಾರ್ತೆ 20ನೇ ಅಧ್ಯಾಯ 29ನೇ ವಚನ. Yes, here there's a conversation about the Thomas. Jesus Christ is speaking with
ಇಲ್ಲಿ ತೋಮನು ಮತ್ತು ಕರ್ತನಾದಂತ ಯೇಸು ಕ್ರಿಸ್ತನ ನಡುವೆ ಇರುವಂತಹ ಒಂದು ಸಂಭಾಷಣೆ ಕುರಿತಾಗಿ ನಾವು ಈ ವಚನಗಳಲ್ಲಿ ನಾವು ಓದುತ್ತೇವೆ. 20ನೇ ಅಧ್ಯಾಯ 29ನೇ ವಚನ. ಯೇಸು ಆತನಿಗೆ, ನೀನು ನನ್ನನ್ನು ನೋಡಿದ್ದರಿಂದ ನಂಬಿದ್ದಿ, ನೋಡದೆ ನಂಬಿದವರು ಧನ್ಯರು ಎಂದು ಹೇಳಿದನು. Yes, we who have not seen Christ physically and we believe and we are the blessed. ನಾವು ಕರ್ತನಾದ ಯೇಸು ಕ್ರಿಸ್ತನ ಶಾರೀರಿಕವಾಗಿ ನೋಡ್ಲಿಲ್ಲ, ಆದ್ರೂ ಕೂಡ ನಾವು ನಂಬಿದ್ದೇವೆ, ನಾವು ಧನ್ಯರು. Yes, we are blessed than Thomas the disciple who came and brought the gospel to our nation India. ಕರ್ತನಾದ ಯೇಸು ಕ್ರಿಸ್ತನ ಶಿಷ್ಯನಾದಂತ ಥೋಮನಿಗಿಂತಲೂ ಸಹ, ಥೋಮನ್ ಅಂದ್ರೆ ಭಾರತ ದೇಶಕ್ಕೆ ಸುವಾರ್ತೆಯನ್ನು ತೆಗೆದುಕೊಂಡು ಬಂದಂತ ಕರ್ತನಾದಂತ ಯೇಸು ಕ್ರಿಸ್ತನ ಥೋಮನಿಗಿಂತಲೂ ಸಹ ನಾವು ಧನ್ಯರಾಗಿದ್ದೇವೆ. What a blessed generation we have today. ನಮಗೆ ಈ ದಿನ ಎಂತ ಧನ್ಯಕರವಾದಂತಹ ಒಂದು ಜನಾಂಗ ಇದೆ, ಅಥವಾ ಒಂದು ಸಂತಾನದವರು ನಾವಾಗಿದ್ದೇವೆ. In the book of Acts we see the first generation apostle said, whatever we saw from eyes, whatever we touched, whatever we heard, we will not keep quiet, we will keep on proclaiming Jesus Christ. ಅಪೊಸ್ತಲರ ಕೃತ್ಯದಲ್ಲಿ ಮೊದಲನೇ ಶತಮಾನದಲ್ಲಿ ಇದ್ದಂತ ಅಪೊಸ್ತಲರು ಹೇಳ್ತಾರೆ, ನಾವೇನು ನೋಡಿದ್ದೇವೆ, ನಾವೇನು ಕೇಳಿಸಿಕೊಂಡಿದ್ದೇವೆ, ನಾವು ಸುಮ್ಮನಿರದಾರದೆ ನಾವು ನಮ್ಮ ಜೀವಿತದಲ್ಲೆಲ್ಲ ಅದನ್ನು ಸಾರುತ್ತಾ ಪ್ರಚುರಪಡಿಸುತ್ತಾ ಇದ್ದೆವು. Yes, that was the first century apostles did. ಅದು ಮೊದಲನೇ ಶತಮಾನದ ಅಪೊಸ್ತಲರ ದಿನ ಅದಾಗಿತ್ತು. You can read in chapter 4, there are many times they said, these are the people who made ups and down the whole world. ನೀವು 4ನೇ ಅಧ್ಯಾಯದಲ್ಲಿ ನಾವು ಓದುವುದಾದ್ರೆ ಅನೇಕ ಸಾರಿ ಅವರ ವಿಷಯದಲ್ಲಿ ನಾವು ನೋಡ್ತೇವೆ, ಈ ಜನರು ಲೋಕವನ್ನ ಅಥವಾ ಪ್ರಪಂಚದ ತಲೆ ಕೆಳಗಾಗಿ ಮಾಡಿದ್ರೆ ಎಂಬುದಾಗಿ ನಾವು ಹೇಳುವಂತ ನೋಡ್ತೇವೆ. Like Queen Sheba became a witness unto his country of the Solomon, we need to become witness throughout the nations and throughout the world. ಶೆಬದ ರಾಣಿಯು ಹೇಗೆ ಆಕೆ ದೇಶದಲ್ಲಿ ಸೊಲೊಮೋನನ ಕುರಿತಾಗಿ ಸಾಕ್ಷಿಯಾಗಿ ಹೇಳಿದಳು, ಅದೇ ರೀತಿಯಲ್ಲಿಯೇ ನಾವು ಇಡೀ ದೇಶದಲ್ಲಿ, ಇಡೀ ಲೋಕದಲ್ಲೆಲ್ಲ ಸಾಕ್ಷಿಯಾಗಿ ನಾವು ಜೀವಿಸಬೇಕು. Acts chapter 1:8 says, ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 8ನೇ ವಚನ ಹೇಳುವಂತಹ ಮಾತೇನೆಂದರೆ, when you receive the Holy Spirit power, ನೀವು ಪರಿಶುದ್ಧಾತ್ಮನ ಬಲವನ್ನು ಪಡೆದುಕೊಂಡಾಗ you shall be witness unto Jerusalem first. ಮೊದಲು ಯೆರೂಸಲೇಮಿನಲ್ಲಿಯೂ, Jerusalem is your home. ಯೆರೂಸಲೇಮ್ ನಿಮ್ಮ ಮನೆ. You need to be a good witness in your home. ನಿಮ್ಮ ಮನೆಯಲ್ಲಿ ಒಳ್ಳೆ ಸಾಕ್ಷಿಗಳಾಗಿರ್ಬೇಕು. In your home assembly, ನಿಮ್ಮ ತಾಯಿ ಸಭೆಯಲ್ಲಿ, you should bear a good witness. ನಿಮಗೆ ಅಲ್ಲಿ ಒಂದು ಒಳ್ಳೆ ಸಾಕ್ಷಿ ಇರಬೇಕು. Then comes second step, you shall be witness in Judah. ಎರಡನೇ ಹಂತ ಬರ್ತದೆ, ನೀವು ಯೂದಾಯದಲ್ಲಿ ಸಾಕ್ಷಿಗಳಾಗಿರ್ಬೇಕು. Judah is surrounding the places around your city. ಯೂದ ಎಂಬುದಾಗಿ ನಾವು ನೋಡುವಾಗ ನಿಮ್ಮ ಪಟ್ಟಣದ ಸುತ್ತಲಿರುವಂತಹ ಒಂದು ಪ್ರದೇಶ. Lord will send you to be a witness there. ಕರ್ತನು ನಿಮ್ಮನ್ನಲ್ಲಿ ಸಾಕ್ಷಿಯಾಗಿ ಕಳಿಸಿದ್ದಾನೆ. Then third place comes, you will be witness in Samaria. ಮೂರನೇ ಒಂದು ಸ್ಥಳ ಬರ್ತದೆ, ನೀವು ಸಮಾರ್ಯಗಳಲ್ಲಿ ಸಾಕ್ಷಿಗಳಾಗಿರ್ಬೇಕು. Samaria is a unbeliever Gentiles place. ಆ ಸಮಾರ್ಯ ಅಂದ್ರೆ ಅವಿಶ್ವಾಸಿಗಳ ಅಥವಾ ಅನ್ಯರ ಒಂದು ಪ್ರದೇಶ. When your testimony is good in your home, in your church, in your local assembly, ನಿಮ್ಮ ಮನೆಯಲ್ಲಿ, ನಿಮ್ಮ ಆ ಕುಟುಂಬದಲ್ಲಿ, ನಿಮ್ಮ ಸ್ಥಳೀಯ ಸಭೆಯಲ್ಲಿ, ನಿಮ್ಮ ಊರಿನಲ್ಲಿ ಸಾಕ್ಷಿ ಚೆನ್ನಾಗಿದ್ದಾಗ, then God will send you to Judea, that is surrounding your cities. ನಂತರ ದೇವರು ನಿನ್ನನ್ನು ಯುದಾಯಕ್ಕೆ ಕಳಿಸ್ತಾನೆ, ಅಂದ್ರೆ ಆ ಸುತ್ತಲಿರುವಂತಹ ಪ್ರದೇಶಕ್ಕೆ. Then you will be a witness for the Gentiles. ನಂತರ ಆ ಸಮಾರ್ಯದಲ್ಲಿ ಅಥವಾ ಅನ್ಯರಿಗೆ ನೀನು ಸಾಕ್ಷಿಯಾಗಿರ್ತಿ. Then you will be going uttermost part of these nations. ನಂತರ ಭೂಲೋಕದ ಕಟ್ಟ ಕಡೆಯವರೆಗೆ ಅಥವಾ ಈ ರಾಷ್ಟ್ರದ ಕಟ್ಟ ಕಡೆಯವರೆಗೆ ನೀನು first to the nations and apart from the whole world. ಮೊದಲು ದೇಶಕ್ಕೆ, ನಂತರ ಲೋಕದ ಕಟ್ಟ ಕಡೆಯವರೆಗೆ. Lord wants to use you mightily. ದೇವರು ನಿನ್ನನ್ನು ಶಕ್ತಿಯುತವಾಗಿ ಬಲವಾಗಿ ಉಪಯೋಗಿಸ್ತಾನೆ. Are you ready to be a witness uttermost part of this world? ಈ ಲೋಕದ ಕಟ್ಟ ಕಡೆಯವರೆಗೆ ಸಾಕ್ಷಿಯಾಗಿರೋದಕ್ಕೆ ನೀನು ಸಿದ್ಧನಾಗಿದ್ದೀಯ. King Solomon's witness went from nation to nation, nation to nation. ಅರಸನಾದಂತ ಸೊಲೊಮೋನನ ಸಾಕ್ಷಿಯು ಆ ಒಂದು ದೇಶದಿಂದ ದೇಶಕ್ಕೆ, ದೇಶದಿಂದ ದೇಶಕ್ಕೆ ಹೋಯಿತು. That was proved witness. ಅದು ಸಾಬೀತುಪಡಿಸಲ್ಪಟ್ಟಂತ ಸಾಕ್ಷಿ. That was seen witness by Queen.
ಅದು ಆ ಒಂದು ರಾಣಿಯಿಂದ ನೋಡಲ್ಪಟ್ಟಂತ ಸಾಕ್ಷಿ. We did not see by eyes. ನಾವು ಕಣ್ಣುಗಳಿಂದ ನೋಡ್ಲಿಲ್ಲ. But we believe that witness. ಆದ್ರೆ ನಾವು ಒಂದು ಸಾಕ್ಷಿಯನ್ನು ನಂಬುತ್ತೇವೆ. That Lord Jesus Christ died for my sins 2000 years ago on the cross of Calvary, was buried and rose again. ಕಲ್ವಾರಿ ಶಿಲುಬೆಯಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನನಗೋಸ್ಕರವಾಗಿ ಸತ್ತು ಹೂಳಲ್ಪಟ್ಟು ಮೂರನೇ ಸಲ ಮೃತ್ಯುಂಜಯನಾಗಿದ್ದು. He is going to come back again. ಮತ್ತು ಆತನು ಬಹಳ ಬೇಗನೆ ಬರ್ಲಿಕ್ಕಿದ್ದಾನೆ. Those who believe him will have eternal life. Those who don't believe, they will perish eternally. ಯಾರು ಆತನು ನಂಬುತ್ತಾರೋ ಅವರಿಗೆ ನಿತ್ಯ ಜೀವ ಇದೆ, ನಂಬದೇ ಇರುವಂತವರು ನಾಶವಾಗಿ ಹೋಗುತ್ತಾರೆ. Are you ready to take this challenge, uttermost part of the world? ಓ, ನೀವು ಲೋಕದ ಕಟ್ಟ ಕಡೆ ಎನ್ನುವಂತ ಈ ಒಂದು ಸವಾಲನ್ನು ತೆಗೆದುಕೊಳ್ಳುತ್ತೀರಿ. That is the third lesson we learn from the life of Solomon. ಅದು ಸೊಲೊಮೋನನ ಜೀವಿತದಿಂದ ಕಲಿಯುವಂತಹ ಮೂರನೇ ಪಾಠ. Number 4. ನಾಲ್ಕನೇ ಅಂಶ, Powerful in conversation. ಮಾತಿನಲ್ಲಿ, ಸಂಭಾಷಣೆಯಲ್ಲಿ ಸದೃಢನು. It's coming all PP. You understand that? ನೀವೆಲ್ಲ ಸಹ ಪಿ ಅಂತ ಬರ್ತಾ ಇದೆ, ನಿಮ್ಗೆ ಅರ್ಥ ಆಗ್ತದೆ. Peace in living. ಆ ಸಮಾಧಾನದಲ್ಲಿ ಜೀವಿತ. Plenty in provision. ಮತ್ತು ಒದಗಿಸುವಿಕೆಯಲ್ಲಿ ಸಮೃದ್ಧಿ. Proof with experience. ಅನುಭವದಲ್ಲಿ ಆ ಸಾಕ್ಷಿ ಅಥವಾ ಸಾಬೀತು. Now it comes power in conversation. ಮತ್ತು ಆ ಸಂಭಾಷಣೆಯಲ್ಲಿ ಆ ಒಂದು ಸದೃಢತೆ. That's a First Kings chapter 10. We turn to chapter 10 and verse 8. ಅದನ್ನು ಒಂದು ಅರಸುಗಳು 10ನೇ ಅಧ್ಯಾಯ 8ನೇ ವಚನವನ್ನ ನಾವು ಓದಿಕೊಳ್ಳಬಹುದು. 1 ಅರಸು 10:8. Yes, brother. Yes. Somebody can read. They are the co-hosts. They can read. Yeah. 1 ಅರಸು 10ನೇ ಅಧ್ಯಾಯ 8ನೇ ವಚನ. Yes, if you got, you can read. Yes, 1 minute. Yeah. 1 ಅರಸು 10 chapter 10 and verse 8. 10ನೇ ಅಧ್ಯಾಯ 8ನೇ ವಚನ. ನಿನ್ನ ಪ್ರಜೆಗಳು ಸದಾ ನಿನ್ನ ಮುಂದೆ ನಿಂತುಕೊಂಡು ನಿನ್ನ ಜ್ಞಾನ ವಾಕ್ಯಗಳನ್ನು ಕೇಳುವ ನಿನ್ನ ಸೇವಕರು ಧನ್ಯರು. Oh, blessed are thy servant which those stand before you and they hear the words of wisdom. ನಿನ್ನ ಪ್ರಜೆಗಳು ಸದಾ ನಿನ್ನ ಮುಂದೆ ನಿಂತುಕೊಂಡು ನಿನ್ನ ವಾಕ್ಯಗಳನ್ನು ಕೇಳುವ, ಜ್ಞಾನ ವಾಕ್ಯಗಳನ್ನು ಕೇಳುವ ನಿನ್ನ ಸೇವಕರು ಧನ್ಯರು. Whenever King Solomon speaks, there was a power in his conversation. ಓ, ಅರಸನಾದ ಸೊಲೊಮೋನನು ಮಾತನಾಡುವಾಗ ಆತನ ಸಂಭಾಷಣೆಯಲ್ಲಿ ಶಕ್ತಿ ಇರ್ತಾ ಇತ್ತು. That power was with peace and with wisdom. ಆ ಒಂದು ಶಕ್ತಿ ಸಮಾಧಾನದಲ್ಲಿಯೂ ಮತ್ತು ಜ್ಞಾನದಿಂದ ತುಂಬಿದಂತದಾಗಿತ್ತು. May I ask you, dear brother and sister, when you speak, does your words carry wisdom? Does your words carry some power in you and with you? ಪ್ರಿಯ ಸಹೋದರ ಸಹೋದರಿಯರೇ, ಒಂದು ಪ್ರಶ್ನೆ ನಾನು ಕೇಳಿಯ, ನೀನು ಮಾತನಾಡುತ್ತಾ ಇರುವಾಗ ನಿನ್ನ ಮುಖಾಂತರವಾಗಿ ಅಥವಾ ನಿನ್ನ ಮಾತಿನಲ್ಲಿ ಆ ಒಂದು ಶಕ್ತಿ, ಆ ಒಂದು ಅಧಿಕಾರ ಅದು ತುಂಬಿರುವಂತದ್ದಾಗಿರ್ತಿದೆಯೋ? If you don't speak with wisdom of God, wisdom of the word of God, then the words which you spoke, that will be in vain. ಒಂದು ವೇಳೆ ನೀನು ದೇವರ ಜ್ಞಾನದಿಂದ, ದೇವರ ವಾಕ್ಯದಿಂದ ನೀನು ಮಾತನಾಡದೇ ಇದ್ರೆ ನೀನು ಮಾತನಾಡುವಂತ ಮಾತುಗಳು ಅದು ವ್ಯರ್ಥವಾಗಿ ಹೋಗುವಂತದ್ದಾಗಿದೆ. King Solomon never spoke in vain. ಅರಸನಾದ ಸೊಲೊಮೋನ್ ಎಂದಿಗೂ ಸಹ ಆತನು ವ್ಯರ್ಥವಾಗಿ ಮಾತನಾಡಲಿಲ್ಲ. Surrounding all kings used to come and listen to him. What is going to speak? A single word coming from his mouth was filled with wisdom and power. ಸುತ್ತಲಿನ ಅರಸರುಗಳು ಅಲ್ಲಿ ಬಂದು ಸೊಲೊಮೋನನ ಮಾತುಗಳನ್ನು ಕೇಳಿಸಿಕೊಳ್ತಾ ಇದ್ರು. ಆ ಮಾತಿನಲ್ಲಿ ಏನಾದ್ರೂ ಜ್ಞಾನ ಇದೆ ಎಂಬುದಾಗಿ ಆ ಮಾತುಗಳು ಸಂಪೂರ್ಣವಾಗಿ ಜ್ಞಾನದಿಂದಲೂ ಶಕ್ತಿಯಿಂದಲೂ ತುಂಬಿರುವಂತದ್ದಾಗಿತ್ತು. When we turn to Proverbs chapter 8 and verse 34, ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 34ನೇ ವಚನಕ್ಕೆ ನಾವು ಸತ್ಯವೇದಗಳನ್ನು ತಿರುಗಿಸುವಾಗ, ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 34ನೇ ವಚನಗಳನ್ನು ನಾವು ಓದುವಂತಹ ಸಂದರ್ಭದಲ್ಲಿ, chapter 8 verse 34, yes, right, brother. 8ನೇ ಅಧ್ಯಾಯ 34ನೇ ವಚನ. ನನ್ನ ದ್ವಾರಗಳ ಬಳಿಯಲ್ಲಿ ಪ್ರತಿದಿನವೂ ಕಾಯುತ್ತಾ ಬಾಗಿಲಿನ ನಿಲುವುಗಳ ಹತ್ತಿರ ಜಾಗರೂಕನಾಗಿ ನನ್ನ ಮಾತುಗಳನ್ನು ಕೇಳುವವನು ಭಾಗ್ಯವಂತನು. Yes, those who listen my words standing at my doorpost, he is blessed. ನನ್ನ ದ್ವಾರಗಳ ಬಳಿಯಲ್ಲಿ ಪ್ರತಿದಿನ ಕಾಯುತ್ತಾ ಬಾಗಿಲ ನಿಲುವುಗಳ ಹತ್ತಿರ ಜಾಗರೂಕನಾಗಿ ನನ್ನ ಮಾತುಗಳನ್ನು ಕೇಳುವವನು ಭಾಗ್ಯವಂತನು. Proverbs is also written by King Solomon.
ಈ ಒಂದು ಜ್ಞಾನೋಕ್ತಿಗಳ ಪುಸ್ತಕವು ಸಹ ಅರಸನಾದಂತ ಸೊಲೊಮೋನನಿಂದಲೇ ಬರೆಯಲ್ಪಟ್ಟದಾಗಿದೆ. King Solomon's word, those who listened standing at his doorpost, those who did not have an opportunity to enter into his king's palace, they used to stand outside and they used to listen the wise words. ಯಾರಿಗೆ ಆ ಒಂದು ಅರಸನ ಅರಮನೆಗೆ ಪ್ರವೇಶಿಸಲಿಕ್ಕೆ ಸಾಧ್ಯವಾಗ್ತಾ ಇರ್ಲಿಲ್ವೋ ಅವರು ಆ ಒಂದು ಮಂದಿರದ ಅಥವಾ ಅರಸನ ದ್ವಾರಗಳಲ್ಲಿ ನಿಂತುಕೊಂಡು ಜ್ಞಾನಯುಕ್ತವಾದಂತಹ ಅರಸನ ಮಾತುಗಳನ್ನು ಅವ್ರು ಕೇಳಿಸಿಕೊಳ್ತಾ ಇದ್ರು. If this King Solomon has this much voice, ಅರಸನಾದ ಸೊಲೊಮೋನಿಗೆ ಎಷ್ಟು ಜ್ಞಾನ ಇದ್ರೆ, his words were so wise, ಆತನ ಮಾತುಗಳು ಅಷ್ಟೊಂದು ಜ್ಞಾನವಾದಿಂದ ತುಂಬಿದ್ರೆ, what about our King of King, Lord Jesus Christ? ನಮ್ಮ ಅರಸ ರಾಜಾದಿರಾಜನಾದಂತ ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ಏನು? Shall we turn to Luke chapter 4 verse 21 and 22? ಲೂಕನ ಸುವಾರ್ತೆ 4ನೇ ಅಧ್ಯಾಯ 24 ಮತ್ತು 25ನೇ ವಚನಕ್ಕೆ. Luke chapter 4 verse 21-22. ಲೂಕನ ಸುವಾರ್ತೆ 4ನೇ ಅಧ್ಯಾಯ 21 ಮತ್ತು 22ನೇ ವಚನ. ಆತನು ಅವರಿಗೆ, ಈ ಹೊತ್ತು ನೀವು ನನ್ನ ಮಾತನ್ನು ಕೇಳುವಲ್ಲಿ ಈ ವೇದೋಕ್ತಿ ನೆರವೇರಿದೆ ಎಂದು ಹೇಳುತ್ತಿರುವಾಗ ಎಲ್ಲರೂ ಆತನನ್ನು ಹೊಗಳಿ ಆತನ ಬಾಯಿಂದ ಹೊರಡುವ ಇಂಪಾದ ಮಾತುಗಳಿಗೆ ಆಶ್ಚರ್ಯಪಟ್ಟು ಇವನು ಯೋಸೇಫನ ಮಗನಲ್ಲವೇ ಎಂದು ಮಾತಾಡಿಕೊಂಡರು. Yes, they wondered at the gracious word which proceeded from the mouth of Jesus Christ. ಆತನ ಬಾಯಿಂದ ಹೊರಡುವ ಇಂಪಾದ ಮಾತುಗಳಿಗೆ ಆಶ್ಚರ್ಯಪಟ್ಟರು. Oh, when Jesus said, all disciples, you also go away. But Peter said, where shall we go, Lord? ಯೇಸು ಕ್ರಿಸ್ತನ ಪೇತ್ರನಿಗೆ ಹೇಳ್ತಾನೆ, ಎಲ್ಲಾ ಶಿಷ್ಯರು ಹೋದ್ರು, ನೀವು ಸಹ ಹೋಗ್ಬೇಕೆಂಬುದಾಗಿ ಕೇಳುವಾಗ ಪೇತ್ರನ ಹೇಳ್ತಾನೆ, ಕರ್ತನೇ, ನಾವೆಲ್ಲಿಗೆ ಹೋಗೋಣ? You have the words of life in you. Where shall we go, living you, O Lord? ನಿನ್ನಲ್ಲಿ ಜೀವ ಕೊಡುವಂತ ವಾಕ್ಯ ಉಂಟು ಕರ್ತನೆ, ನಿನ್ನನ್ನು ಬಿಟ್ಟು ನಾವು ಎಲ್ಲಿಗೆ ಹೋಗೋಣ? My dear brother and sister, this is the word of God, the Holy Bible. The word have a eternal life with us. How could you leave and go away from this? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ವಾಕ್ಯಕ್ಕೆ ನಿತ್ಯ ಜೀವ ಕೊಡುವಂತ ಶಕ್ತಿ ಇದೆ. ಇದನ್ನು ಬಿಟ್ಟು ನೀವು ಎಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ? Number 5 point of the life of Solomon. ಸೊಲೊಮೋನ ಜೀವಿತದಲ್ಲಿ 5ನೇ ಒಂದು ಅಂಶವನ್ನ ನಾವು ನೋಡಿಕೊಳ್ಳೋಣ. Pleasure in his dining. Pleasure in his dining. ಭೋಜನದಲ್ಲಿ ಸಂತೃಪ್ತಿ. ಆತನ ಭೋಜನದಲ್ಲಿ ಸಂತೋಷ. Yeah, wonderful. It is. We have already read that word. ನಾವೀಗಾಗಲೇ ವಚನವನ್ನು ಓದಿದ್ದೇವೆ. When he was sitting around the table, there was a pleasure in his dining. ಆತನು ಊಟಕ್ಕೆ ಕೂತುಕೊಳ್ಳುವಾಗ ಆತನ ಊಟದಲ್ಲಿ ಆನಂದ. Everybody, those who dined with him, they had pleasure in his dining. ಆತನ ಜೊತೆಯಲ್ಲಿ ಊಟ ಮಾಡಿದಂತವರೆಲ್ಲರಿಗೂ ಸಹ ಒಂದು ಸಮಾಧಾನ ಅಥವಾ ಆನಂದ ಇರ್ತಾ ಇತ್ತು. Now when turn to Psalm 63 verse 5 and 6. ಆ ಕೀರ್ತನೆಗಳು 63 5 6ನೇ ವಚನಕ್ಕೆ ನೀವು ಸತ್ಯವೇದಗಳನ್ನು ತಿರುಗಿಸುವುದಾದ್ರೆ, ಕೀರ್ತನೆಗಳು we see a different pleasure here. ಇಲ್ಲಿ ಒಂದು ವಿಭಿನ್ನವಾದಂತಹ ಒಂದು ಆನಂದವನ್ನ ನಾವು ನೋಡುವಂತವರಾಗಿದ್ದೇವೆ. ಕೀರ್ತನೆಗಳು 63 ಚಾಪ್ಟರ್ 63 Psalm 63 verse 5 and 6 brother. 5 ಮತ್ತು 6ನೇ ವಚನ. ಮೃಷ್ಟ ಭೋಜನದಿಂದಲೋ ಎಂಬಂತೆ ನನ್ನ ಮನಸ್ಸು ಸಂತುಷ್ಟವಾಗಿರುವುದು, ನನ್ನ ಬಾಯಿ ಉತ್ಸಾಹ ಧ್ವನಿ ಮಾಡುತ್ತಾ ನಿನ್ನನ್ನು ಕೊಂಡಾಡುವುದು. ನಾನು ಹಾಸಿಗೆ ಮೇಲಿದ್ದುಕೊಂಡು ನಿನ್ನನ್ನು ಸ್ಮರಿಸುವಾಗ ರಾತ್ರಿಯು ಜಾವಗಳಲ್ಲಿ ನಿನ್ನನ್ನು ಧ್ಯಾನಿಸುತ್ತಿರುವೆನು. What a wonderful verse. My soul shall be satisfied as with marrow and fatness. My mouth shall praise thee with joyful lips. Verse 6. 5 I read 5. 5ನೇ ವಚನದಲ್ಲಿ ನೋಡ್ತೇವೆ, ಮೃಷ್ಟಾನ್ನ ಭೋಜನದಿಂದಲೋ ಎಂಬಂತೆ ನನ್ನ ಮನಸ್ಸು ಸಂತುಷ್ಟವಾಗಿರುವುದು, ನನ್ನ ಬಾಯಿ ಉತ್ಸಾಹ ಧ್ವನಿ ಮಾಡುತ್ತಾ ನಿನ್ನನ್ನು ಕೊಂಡಾಡುವುದು. Through the word of God, he has been filled with fat and joy. The pleasure has come in him, in King David. ಅರಸನಾದಂತ ದಾವೀದನಲ್ಲಿ ಆ ಒಂದು ದೇವರ ವಾಕ್ಯದಿಂದ ಆತನಿಗೆ ಸಂತೋಷ ಆನಂದ ಬಂತು. He had a habit reading and praying thrice a day. ಆತನಿಗೆ ತನ್ನ ಜೀವಿತದಲ್ಲಿ ದಿನಕ್ಕೆ 3 ಆವರ್ತಿ
ದೇವರ ವಾಕ್ಯವನ್ನು ಓದಿ ಪ್ರಾರ್ಥಿಸುವಂತ ಒಂದು ಹವ್ಯಾಸ ಇತ್ತು. When he fallen in sin, ಆತನು ಪಾಪದಲ್ಲಿ ಬಿದ್ದಾಗ, that's with Bathsheba. ಆ ಬೆತ್ಷೆಬೆಯೊಟ್ಟಿಗೆ, That story you all know that. ಆ ಕಥೆ ನಿಮ್ಮ ಎಲ್ಲರಿಗೂ ಸಹ ಗೊತ್ತಿದೆ. In 51 Psalm he repented. That's the psalm written after the sin committed with Bathsheba. ಆ 51ನೇ ಕೀರ್ತನೆಯಲ್ಲಿ ಅದು ಬರೆಯಲ್ಪಟ್ಟಿದೆ. ಆ ದಾವೀದನು ಬೆತ್ಷೆಬೆಯೊಟ್ಟಿಗೆ ಪಾಪ ಮಾಡಿದ ನಂತರ ಆ ಕೀರ್ತನೆ ಬರೆಯಲ್ಪಟ್ಟಿದೆ. And when you go ahead after 51 Psalm, he started 5 times a day praying and reading the word. ಆ ದಾವೀದನು 51ನೇ ಅಧ್ಯಾಯಕ್ಕೆ ಹೋಗುವಂತ ಸಮಯಕ್ಕಾಗಲೇ ಆತನು 5 ಸಾರಿ, ದಿನಕ್ಕೆ 5 ಸಾರಿ ಓದುವುದನ್ನು ಪ್ರಾರ್ಥಿಸುವುದನ್ನು ಆತನು ಅಭ್ಯಾಸವಾಗಿ ಬೆಳೆಸಿಕೊಂಡಿದ್ದ. He did not get satisfied with that. ಅದರಲ್ಲಿ ಆತನು ಸಂತುಷ್ಟನಾಗ್ಲಿಲ್ಲ. Then he went further ahead. After 100 Psalm, you start reading, go ahead. Then you will find 7 times a day he was reading and meditating the word of God. ಅದರಲ್ಲಿ ಮಾತ್ರವೇ ತೃಪ್ತನಾಗದೆ ಅವನು 100ನೇ ಕೀರ್ತನೆ ನೀವು ಓದುವಂತ ಸಮಯದಲ್ಲಿ ಆಗಲೇ ಆತನು ದಿನಕ್ಕೆ 7 ಆವರ್ತಿ ದೇವರ ವಾಕ್ಯವನ್ನು ಓದುವಂತದನ್ನ, ಪ್ರಾರ್ಥನೆಯನ್ನ ಆತನು ಕಲಿತುಕೊಂಡಿದ್ದನು. That's the pleasure he had dining with the spiritual word of God. ಆ ರೀತಿಯಾದಂತ ಆನಂದವನ್ನ ದೇವರ ವಾಕ್ಯವನ್ನ, ಆತ್ಮಿಕ ವಾಕ್ಯವನ್ನ ಓದುವುದರ ಮುಖಾಂತರವಾಗಿ ಆತನು ಕಂಡುಕೊಂಡಿದ್ದನು. Do you have that pleasure in the word of God tonight? ರಾತ್ರಿ ವೇಳೆಯಲ್ಲಿ ದೇವರ ವಾಕ್ಯದಲ್ಲಿ ನಿನಗೆ ಆ ರೀತಿಯಾದಂತ ಒಂದು ಆನಂದ ಇದೆಯಾ? Do you enjoy reading and meditating and taking the word of God into your heart and keeping them and becoming a fat in spirit? ದೇವರ ವಾಕ್ಯದಲ್ಲಿ ನೀನು ಓದುವಂತದನ್ನ, ಪ್ರಾರ್ಥಿಸುವಂತದನ್ನ ಅಭ್ಯಾಸ ಮಾಡಿಕೊಂಡು ನಿನ್ನ ಆತ್ಮದಲ್ಲಿ, ನಿನ್ನ ಆ ಒಂದು ಜೀವದಲ್ಲಿ ನೀನು ಒಂದು ಕೊಬ್ಬಿದಂತ ಒಂದು ಸಂತುಷ್ಟವಾದಂತ ಜೀವಿತವನ್ನು ಇಟ್ಟುಕೊಂಡಿದ್ದೀಯೋ? People are suffering with the body fat, physical fatness, spiritual fatness is not there. ಜನರು ಅವರ ಭೌತಿಕವಾದಂತ, ಶಾರೀರಿಕವಾದಂತ ಒಂದು ದೇಹದಲ್ಲಿರುವಂತ ಕೊಬ್ಬಿನಿಂದ ಅವರು ಬಹಳ ಕಷ್ಟಪಡ್ತಾ ಇದ್ದಾರೆ. But spiritual fat will give enrichment in your life. ಆದ್ರೆ ಆತ್ಮಿಕವಾದಂತ ಈ ಕೊಬ್ಬು ಅಥವಾ ಸಂತುಷ್ಟಿತನ ಎನ್ನುವಂಥದ್ದು ನಿಮಗೆ ಆತ್ಮಿಕವಾದಂತ ಜೀವಿತದಲ್ಲಿ ಆನಂದವನ್ನು ಕೊಡುವಂತದ್ದಾಗಿದೆ. Turn with me Matthew chapter 14 and verse 20. ಮತ್ತಾಯನ ಸುವಾರ್ತೆ 14ನೇ ಅಧ್ಯಾಯ 20ನೇ ವಚನಕ್ಕೆ ನನ್ನ ಜೊತೆಯಲ್ಲಿ ನೀವು ಬನ್ರಿ. ಮತ್ತಾಯನ ಸುವಾರ್ತೆ 14ನೇ ಅಧ್ಯಾಯ 20ನೇ ವಚನ. And they did all eat and were filled, and they took up of the fragments that remained 12 baskets full. ಅವರೆಲ್ಲರೂ ಊಟ ಮಾಡಿ ತೃಪ್ತರಾದರು, ಮಿಕ್ಕ ತುಂಡುಗಳನ್ನು ಕೂಡಿಸಲಾಗಿ 12 ಪುಟ್ಟಿ ತುಂಬಿತು. They eat and they were filled, they were satisfied. ಅವರು ತಿಂದು, ಅವರು ಉಂಡು ತೃಪ್ತರಾದರು. This evening you need to get satisfied with the word of God. You need to get full. ನೀವು ಆತ್ಮಿಕ ಜೀವಿತದಲ್ಲಿ ತೃಪ್ತರಾಗಬೇಕಾದ್ರೆ ದೇವರ ವಾಕ್ಯವನ್ನ ನೀವು ತುಂಬಿಸಿಕೊಳ್ಳಬೇಕು. Listen very carefully. In the verse 20 and said that remained 12 baskets full fragments. They were remained 12 baskets. ಅಲ್ಲಿ 12ನೇ ವಚನದಲ್ಲಿ ನಾವು ನೋಡುವಂತ ಸಮಯದಲ್ಲಿ ಮಿಕ್ಕ ತುಂಡುಗಳನ್ನು ಅವರು ಆರಿಸಿಕೊಳ್ಳಲು 12 ಪುಟ್ಟಿಗಳು ತುಂಬಿದವು. Why only 12 baskets? ಯಾಕೆ 12 ಪುಟ್ಟಿಗಳು ಮಾತ್ರ? 5,000 men were fed. ಅಲ್ಲಿ 5,000 ಜನರಿಗೆ ಉಣಬಡಿಸಲ್ಪಟ್ಟಿತು. 5 loaves, 2 fishes. This were total 7. ಕೇವಲ 5 ರೊಟ್ಟಿ 2 ಮೀನು, ಕೇವಲ ಅಲ್ಲಿರುವಂತ ಆಹಾರ ಪದಾರ್ಥಗಳು ಕೇವಲ 7 ಮಾತ್ರವೇ. There were 5,000 men. ಅಲ್ಲಿ 5,000 ಮಂದಿ ಪುರುಷರೇ ಇದ್ದರು. But only why 12 baskets remaining? ಯಾಕೆ ಕೇವಲ 12 ಪುಟ್ಟಿಗಳು ಮಾತ್ರ ಉಳಿದಿದೆ? The one who is working as a distributors, ಅದನ್ನು ಹಂಚುವಂತ ವ್ಯಕ್ತಿ ಅಥವಾ ಹಂಚುವಂತ ವ್ಯಕ್ತಿಯು, in Kannada we also called as vitarakaru, na? Distributors. Yes, ವಿತರಕರು. ಅದನ್ನು ವಿತರಿಸುವಂತಹ ವ್ಯಕ್ತಿಯು, he was a manufacturer. Jesus Christ was a manufacturer. Yesterday we heard that. Distributors, to grow in faith, they carried each basket to themselves. ನನ್ನೆ ನಾವು ನೋಡ್ತಾ ಬಂದ್ವಿ, ನಾವು ಮ್ಯಾನುಫ್ಯಾಕ್ಚರ್ಸ್ ಅಥವಾ ಉತ್ಪಾದಕರಲ್ಲ, ನಾವು ವಿತರಿಸುವಂತವರಾಗಿದ್ದೇವೆ. ವಿತರಕರು ಅವರು ಕೂಡ ತಿಂದು ತೃಪ್ತರಾಗುವುದಕ್ಕೋಸ್ಕರವಾಗಿ ಪ್ರತಿಯೊಬ್ಬರು ಒಂದೊಂದು ಪುಟ್ಟಿಯನ್ನು ಹೊತ್ತುಕೊಂಡು ಹೋಗ್ತಾರೆ. My dear brother and sister, if you are a disciple, you will be satisfied, and Lord will fill you with such a plentiness. You will carry 1 basket to uttermost part of the world to your home also. ನನ್ನ ಪ್ರಿಯ ಸಹೋದರ ಸಹೋದರಿಯರು, ಕರ್ತನಾದ ಯೇಸು ಕ್ರಿಸ್ತನ ಶಿಷ್ಯರಾಗಿರೋದಾದ್ರೆ ಆತ ನಿಮ್ಮನ್ನು ತುಂಬಿಸಿ, ಆತ ನಿಮಗೆ ತೃಪ್ತಿಗೊಳಿಸಿ ಮಾತ್ರವಲ್ಲದೆ ಲೋಕದ ಕಟ್ಟ ಕಡೆಯವರೆಗೆ ನಿಮ್ಮ ಕುಟುಂಬಕ್ಕೂ ಸಹ ಹೊತ್ತುಕೊಂಡು ಹೋಗ್ಲಿಕ್ಕೆ ನಿಮಗೆ ಒಂದು ಪೊಟ್ಟಿಯನ್ನು ಸಹ ಆತನು ಕೊಡುವಂತವನಾಗಿದ್ದಾನೆ. Number 6 point.
ಆರನೇ ಒಂದು ಅಂಶ, pleasure of sitting with King Solomon. ಕಿಂಗ್ ಅರಸನಾದಂತ ಸೊಲೊಮೋನೊಟ್ಟಿಗೆ ಕೂತುಕೊಳ್ಳುವಂತಹದ್ರ ಒಂದು ಆನಂದ. 1 Kings chapter 4 and verse 20. ಒಂದು ಅರಸುಗಳು 4ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ಅದನ್ನ ಓದುವಂತವರಾಗಿರ್ತೇವೆ. ಒಂದು ಅರಸುಗಳು 4ನೇ ಅಧ್ಯಾಯ 20ನೇ ವಚನ. Judah and Israel were many as the sand which is by sea, multitude, eating and drinking and making merry. ಇಸ್ರಾಯೇಲ್ ಯಹೂದ್ಯರು ಸಮುದ್ರ ತೀರದ ಉಸುಬಿನಷ್ಟು ಸಂಖ್ಯರಾಗಿದ್ದರು. ಅವರು ಅನ್ನಪಾನಗಳಲ್ಲಿ ತೃಪ್ತರಾಗಿ ಸಂತೋಷದಿಂದಿದ್ದರು. Yes, they were sitting with king and they enjoying. They had a pleasure of sitting with king. ಅವರ ಅರಸನ ಜೊತೆಯಲ್ಲಿ ಕೂತುಕೊಂಡದ್ರ ಕುರಿತಾಗಿ ಆನಂದಿಸುತ್ತಾ ಸಂತೋಷದಿಂದಿದ್ದರು. My dear brother and sister, when you sit in the fellowship of the Lord Jesus Christ in your local assemblies, churches, do you enjoy? ನನ್ನ ಪ್ರಿಯ ಸಹೋದರ ಸಹೋದರಿ, ನೀವು ಕರ್ತನಾದ ಯೇಸು ಕ್ರಿಸ್ತನ ಜೊತೆಯಲ್ಲಿ ಸ್ಥಳೀಯ ಸಭೆಗಳಲ್ಲಿ ಕೂತುಕೊಂಡಾಗ ನಿಮಗೆ ಒಂದು ಆನಂದ ಉಂಟಾಗ್ತಾ ಇದೆಯೋ? Because you are sitting in the King of Kings presence. ಯಾಕೆಂದ್ರೆ ನೀವು ರಾಜ್ಯಾತಿ ರಾಜ್ಯನ ಪ್ರಸನ್ನತೆಯಲ್ಲಿ ಕುಳಿತುಕೊಳ್ಳುತ್ತಾ Or you get bored. ಅಥವಾ ನಿಮಗೆ ಬೋರ್ ಆಗ್ತಾ ಇದೆಯೋ? Or you get more and more reminded how much message has come, how much tweets has come, how many mails has come. ಅಥವಾ ನಿಮಗೆ ಎಷ್ಟು ಸಂದೇಶಗಳು ಬಂದಿದೆ, ಎಷ್ಟು ಟ್ವೀಟ್ಸ್ ಬಂದಿದೆ, ಎಷ್ಟು SMS ಬಂದಿದೆ ಎಂಬುದಾಗಿ ನಿಮ್ಗೆ ಅನಿಸ್ತಾ ಇದೆಯೋ? Within these 2-3 hours I have to give likes, I have to forward, I have to save. ಈ 2-3 ಗಂಟೆಗಳಲ್ಲಿ ನಾನು ಲೈಕ್ ಗಳನ್ನ ಕೊಡಬೇಕು, ಅದನ್ನ ಬೇರೆಯವರಿಗೆ ಹಂಚಬೇಕು, ಅನೇಕರನ್ನ ಫಾಲೋ ಮಾಡಬೇಕು. If your mind is diverted on that side, you will not have a pleasure in sitting in the presence of King Lord Jesus Christ in your local church and assembly. ನನ್ನ ಪ್ರಿಯ ಸಹೋದರ ಸಹೋದರಿ, ನಿಮ್ಮ ಮನಸ್ಸುಗಳು ಆ ರೀತಿಯಾಗಿ ಡೈವರ್ಟ್ ಆಗುವುದಾದ್ರೆ ನಿಮ್ಮ ಸ್ಥಳೀಯ ಸಭೆಗಳಲ್ಲಿ ರಾಜ್ಯನ ಪ್ರಸನ್ನತೆಯಲ್ಲಿ ಕುಳಿತುಕೊಂಡಂತ ಆ ಒಂದು ಆನಂದವನ್ನ ನೀವು ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ. In this assembly, when you start rejoicing in the presence of the Lord, ನೀವು ನಿಮ್ಮ ಸಭೆಗಳಲ್ಲಿ ದೇವರ ಸನ್ನಿಧಾನದಲ್ಲಿ ಆನಂದಿಸುವುದಕ್ಕೆ ಪ್ರಾರಂಭಿಸುವಾಗ, the Lord Jesus Christ is going to come very soon. ಕರ್ತನಾದ ಯೇಸು ಕ್ರಿಸ್ತನು ಬಹಳ ಬೇಗನೆ ಬರ್ಲಿಕ್ಕಿದ್ದಾನೆ. There will be a marriage ceremony. ಅಲ್ಲಿ ದೊಡ್ಡ ವಿವಾಹ ಸಂಭ್ರಮ ಅಥವಾ ಔತಣ ಇರ್ತದೆ. That is the marriage of Lamb is to come. ಅಲ್ಲಿ ಯಜ್ಞದ ಕುರಿಯಾದಾತನ ವಿವಾಹವು ಬರ್ಲಿಕ್ಕಿದೆ. We read it in the Revelation chapter 19 verse 7, 8, 9. ನಾವು ಆ ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ chapter 19 verse 7, 8, 9. 19ನೇ ಅಧ್ಯಾಯ ಅದರಲ್ಲಿ 7, 8, 9ನೇ ವಚನಗಳನ್ನ ನಾವು ನೋಡುವಂತರಾಗಿರ್ತೇವೆ. It's written like that, let us be glad and rejoice. ಅಲ್ಲಿ ನಾವು ನೋಡ್ತೇವೆ, ಆನಂದಿಸೋಣ, ಉಲ್ಲಾಸ ಪಡೋಣ. Let us give honor to him. ನಾವು ಆತನಿಗೆ ಗೌರವ ಕೊಡೋಣ. Because the marriage of the Lamb is come. ಯಾಕೆಂದ್ರೆ ಯಜ್ಞದ ಕುರಿಯಾದಾತನ ವಿವಾಹವು ಆ ಸಮಯವು ಕಾಲವು ಹತ್ರ ಬಂತು. Those who are called to this marriage of Lamb, they are blessed and they are in joy. ಈ ವಿವಾಹ ಸಮಾರಂಭಕ್ಕೋಸ್ಕರವಾಗಿ ಕರೆಯಲ್ಪಡುವಂತವರು, ಆಶೀರ್ವಾದವನ್ನು ಹೊಂದಿದಂತವರು ಧನ್ಯರಾಗಿದ್ದಾರೆ. May I ask you, dear brother and sister, are you called for this marriage of Lamb? ನನ್ನ ಪ್ರಿಯ ಸಹೋದರ ಸಹೋದರಿ, ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಈ ಒಂದು ಯಜ್ಞದ ಕುರಿಯಾದ ಆತನ ವಿವಾಹಕ್ಕೆ ಆಹ್ವಾನಿಸಲ್ಪಟ್ಟಿದ್ದೀರೋ? If you are not sure whether you are called or not, this night you have to surrender your life to Christ so that you will be called to that marriage of Lamb. ಒಂದು ವೇಳೆ ನೀವು ಸಮರ್ಪಿಸಿಕೊಳ್ಳದೇ ಇದ್ರೆ ರಾತ್ರಿ ವೇಳೆಯಲ್ಲಿ ನೀವು ಕರ್ತನಿಗೆ ಸಮರ್ಪಿಸಿಕೊಳ್ಳಬೇಕು. ಆಗ ನಿಮಗೆ ಯಜ್ಞದ ವಿವಾಹಕ್ಕೆ ಕರೆಯಲ್ಪಡುವಂತಹ ಒಂದು ಅವಕಾಶ ನಿಮ್ಮ ಜೀವಿತದಲ್ಲಿ ಬರುವಂತದ್ದಾಗಿದೆ. I give thanks to the Lord, those who are saved and called to this marriage of Lamb. Be prepared so that we may be part of that marriage. ನಾನು ಕರ್ತನಾದ ಯೇಸು ಕ್ರಿಸ್ತನ ಯಜ್ಞದ ಕುರಿಯಾದ ವಿವಾಹಕ್ಕೆ ಕರೆಯಲ್ಪಟ್ಟವರಿಗೋಸ್ಕರವಾಗಿ ನಾನು ಆ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಯಾಕಂದ್ರೆ ನೀವು ಆ ಒಂದು ವಿವಾಹ ಕಾರ್ಯಕ್ಕೋಸ್ಕರವಾಗಿ ಸಿದ್ಧರಾಗಿರಿ. Even if you have got the invitation, you have been called, do not be lazy, do not be sleeping. Wake up and be prepared, be ready, for the marriage of Lamb is going to come soon. ಒಂದು ವೇಳೆ ನೀವು ವಿವಾಹಕ್ಕೆ ಆಮಂತ್ರಿಸಲ್ಪಟ್ಟವರಾಗಿದ್ದರೂ ಸಹ ನಿದ್ರಾವಸ್ಥೆಯಲ್ಲಿ ಇರದೆ ನೀವೆದ್ದು ಎಚ್ಚರಗೊಂಡು ಆ ಒಂದು ವಿವಾಹಕ್ಕೋಸ್ಕರವಾಗಿ ನಿಮ್ಮನ್ನು ಸಿದ್ಧಪಡಿಸಿಕೊಳ್ಳಿರಿ. ಯಾಕಂದ್ರೆ ಯಜ್ಞದ ಕುರಿಯಾದಾತನ ವಿವಾಹದ ಕಾಲವು ಬಂದಿದೆ. 7th and last point, 7ನೇದು ಮತ್ತು ಕೊನೇ ವಚನ, pleasure in fellowship. ಆತನ ಅನ್ಯೋನ್ಯತೆಯಲ್ಲಿ ಆನಂದ.
pleasure in fellowship. ಆತನ ಅನ್ಯೋನ್ಯತೆಯಲ್ಲಿ ಆನಂದ. Then we see when they sat on the king's table, they had a pleasure getting fellowship with the King Solomon. ಅವರು ಆ ಒಂದು ಮೇಜಿನ ಸುತ್ತಲೂ ಕೂಡಿ ಬಂದಾಗ, ಅರಸನ ಜೊತೆಯಲ್ಲಿ ಊಟಕ್ಕೆ ಕೂತ್ಕೊಂಡಾಗ, ಆ ಒಂದು ಸೊಲೊಮೋನ ಜೊತೆಗೆ ಕೂತ್ಕೊಳ್ಳುವಂತ ಒಂದು ಅನ್ಯೋನ್ಯತೆಯಲ್ಲಿ ಅವರು ಆನಂದಿಸಿದರು. My dear brother and sister, when you come to the fellowship in one church, break one bread, drink from one cup, do you have a pleasure with all dear brother and sister in your local assembly? ಸಹೋದರ ಸಹೋದರಿಯರೇ, ನೀವು ಮೇಜಿನ ಸುತ್ತಲೂ ಸೇರಿ ಬಂದು ಆ ಒಂದು ರೊಟ್ಟಿಯಲ್ಲಿ ಮತ್ತು ಒಂದು ಪಾತ್ರೆಯಲ್ಲಿ ಪಾಲು ತೆಗೆದುಕೊಳ್ಳುವಂತ ಸಮಯದಲ್ಲಿ ನಿಮ್ಮ ಸಹೋದರ ಸಹೋದರಿಯರೊಟ್ಟಿಗೆ ನೀವು ಒಂದು ಆನಂದವನ್ನು ನೀವು ಅನುಭವಿಸುವಂತರಾಗಿದ್ದೀರಿ. We break only one same bread, we drink from one cup, but we do not have pleasure in our fellowship. ನಾವು ಒಂದೇ ರೊಟ್ಟಿಯಲ್ಲಿ ಪಾಲು ತೆಗೆದುಕೊಳ್ತೇವೆ, ಒಂದೇ ಪಾತ್ರೆಯಲ್ಲಿ ನಾವು ಕುಡಿತೇವೆ, ಆದ್ರೆ ಸಹೋದರ ಸಹೋದರಿಯರಲ್ಲಿ ನಮಗೆ ಒಂದು ಸಂತೋಷ ಇರೋದಿಲ್ಲ. Very sad to hear that same assembly brothers and sisters, they do not talk to one another from months together, years together. ಬಹಳ ವಿಷಾದನೀಯ ಹೇಳುವುದಕ್ಕೋಸ್ಕರವಾಗಿ ಇದೇ ಸ್ಥಳೀಯ ಸಭೆಯ ವಿಶ್ವಾಸಿಗಳು ಸಹೋದರ ಸಹೋದರಿ ಎಂಬುದಾಗಿ ಅನಿಸಿಕೊಂಡಂತವರು ಅನೇಕ ತಿಂಗಳುಗಳವರೆಗೆ, ವರ್ಷಗಳವರೆಗೆ ಒಬ್ಬರಿಗೊಬ್ಬರು ಮಾತನಾಡೋದಿಲ್ಲ. Same family, husband, wives do not talk together, stay together, but they do not talk to one another from months together, years together. It's very sad to hear. ಒಂದೇ ಕುಟುಂಬದಲ್ಲಿರುವಂತ ಗಂಡ ಹೆಂಡತಿರು ಅನೇಕ ತಿಂಗಳುಗಳವರೆಗೆ, ವರ್ಷಗಳವರೆಗೆ ಒಬ್ಬರಿಗೊಬ್ಬರು ಮಾತನಾಡೋದಿಲ್ಲ. ಅದನ್ನು ಹೇಳಲಿಕ್ಕೆ ಬಹಳ ವಿಷಾದನೀಯವಾಗಿದೆ. This cannot be called as pleasure in their fellowship. ಅದು ಆ ಒಂದು ಸಂತೋಷದಲ್ಲಿ ಅಥವಾ ಆ ಒಂದು ಅನ್ಯೋನ್ಯತೆಯಲ್ಲಿ ಸಂತೋಷ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. This is painful in their fellowship. ಇದು ಬಹಳ ನೋವಿನಿಂದ ಕೂಡಿದಂತಹ ಒಂದು ಅನ್ಯೋನ್ಯತೆ. I fold my hands and request, dear brother and sister, those who are not talking to one another, the husband and wife months together, the left talking, this night repent and start talking together and have a pleasure of fellowship this night. ಪ್ರಿಯ ಸಹೋದರ ಸಹೋದರಿಯರೇ, ನಾನು ನಿಮಗೆ ಕೈ ಜೋಡಿಸಿ ಬೇಡಿಕೊಳ್ಳುವಂತದ್ದೇನೆಂದ್ರೆ, ಅನೇಕ ವರ್ಷಗಳಿಂದ, ಅನೇಕ ತಿಂಗಳುಗಳಿಂದ ಮಾತನಾಡದೇ ಇರುವಂತಹ ಸಹೋದರ ಸಹೋದರಿಯರು, ಒಂದೇ ಮನೆಯಲ್ಲಿರುವಂತಹ ಗಂಡ ಹೆಂಡತಿಯರು ಮಾತನಾಡದೆ ಅನ್ಯೋನ್ಯತೆ ಇಲ್ಲದೆ ಇರುವುದಾದ್ರೆ, ರಾತ್ರಿ ವೇಳೆಯಲ್ಲಿ ಮಾನಸಾಂತರ ಹೊಂದಿ ದೇವರ ಕಡೆಗೆ ತಿರುಗಿಕೊಂಡವರಾಗಿ ಒಬ್ಬರಿಗೊಬ್ಬರು ಮಾತನಾಡುವಂತದನ್ನ, ಅನ್ಯೋನ್ಯ ಹೊಂದುವಂತದನ್ನ ಪ್ರಾರಂಭಿಸ್ರಿ. We are human being. ಮನುಷ್ಯ ಮಾತ್ರದವರು. We have a quarrel. ನಮಗೆ ಜಗಳಗಳಿದೆ. We have a disagreements. ನಮಗೆ ಆ ಒಂದು ಭಿನ್ನಾಭಿಪ್ರಾಯಗಳಿದೆ. We have some differences. ನಮಗೆ ವ್ಯತ್ಯಾಸಗಳಿವೆ. But I would like to tell you, when it starts from the sunrise, it should end with sunset. ನಾನು ಹೇಳ್ತೇನೆ ಪ್ರಿಯರೇ, ಸೂರ್ಯೋದಯದಲ್ಲಿ ಪ್ರಾರಂಭವಾಗುವಂತಹ ಜಗಳ ಸೂರ್ಯಾಸ್ತಮಾನಕ್ಕೆ ಅದು ಮುಗಿದು ಹೋಗಬೇಕು. Then you will have a joyful life, pleasure in your fellowship. ಆಗ ನಿಮ್ಮ ಜೀವಿತದಲ್ಲಿ ಸಂತೋಷಕರವಾದಂತಹ ಒಂದು ಆನಂದಭರಿತವಾದಂತಹ ಜೀವಿತ ನಿಮಗೆ. Then Lord will enter in your hearts and homes. He will also suffer with you and he will also have a joy. ಕರ್ತನಾದ ಯೇಸು ಕ್ರಿಸ್ತ ನಿಮ್ಮ ಹೃದಯಗಳಲ್ಲಿ, ಮನೆಗಳಲ್ಲಿ ಪ್ರವೇಶಿಸಿ ಆ ಒಂದು ಆತನ ಊಟ ಮಾಡಿ ಆತನು ಕೂಡ ಸಂತೋಷ ಪಡುವಂತವನಾಗಿದ್ದಾನೆ. That is written in Revelation chapter 3 and 20 that I reminded you. Revelation chapter 3 and verse 20. ನಾವು ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 20ನೇ ವಚನದಲ್ಲಿ ನಾನು ಒಂದು ಮಾತನ್ನ ನಿಮ್ಮನ್ನ ನೆನಪಿಗೆ ತರುವಂತವನಾಗಿದ್ದೇನೆ. He said, behold, I standeth at the door and knocking. Those who are open the door, I will come in and supper with you. ಇಗೋ ನಾನು ಬಾಗಿಲ ಬಳಿಯಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದ್ರೂ ನನ್ನ ಸ್ವರವನ್ನು ಕೇಳಿ ಬಾಗಿಲು ತೆರೆದ್ರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುತ್ತೇನೆ. ಹಲೋ, ಕೇಳಿಸ್ತಾ ಇದೆಯಾ? Hello. Hello. Yeah. Brother, can you hear me? Yes. Hello, Yeah. brother, can you hear me? Yes, I can hear you. Sorry, there was some disturbance in the connection. Okay. Okay, we are closing. Okay, can you hear me? I'm sorry for that. No yes, problem. I can hear you well. I'm sorry for that.
ಓಕೆ Okay. Now we were closing with the 7th point. ನಾವೀಗ 7ನೇ ಅಂಶವನ್ನು ಮುಗಿಸ್ತಾ ಇದ್ದೇವೆ. It is written that as the pleasure in the fellowship. ನಾವು ನೋಡ್ತೇವೆ ಆ ಒಂದು ಅನ್ಯೋನ್ಯತೆಯಲ್ಲಿ ಆನಂದ. In Revelation chapter 3 and verse 20, he said, standing at the door is knocking, whoever open, he cometh inside and suffer with them. The pleasantness comes in your heart. 3ನೇ ಅಧ್ಯಾಯ 20ನೇ ವಚನ ಪ್ರಕಟಣೆಯಲ್ಲಿ ಅಂತ ಹೇಳ್ತಾನೆ, ಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನಾದ್ರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದ್ರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು. Even if you are in a state he would like to come to you, come enter in your house, want to suffer with you. ನೀವು ಆತನ ತೆಗೆದು ಬಾಗಿಲನ್ನು ತೆರೆದು ಆತನ ಆಮಂತ್ರಿಸಿದ್ರೆ ಆತನ ನಿಮ್ಮೊಳಗೆ ಬಂದು ಊಟ ಮಾಡ್ಲಿಕ್ಕೆ ಆತನ ಸಿದ್ಧರಾಗಿದ್ದಾನೆ. Hello. Yes, brother, can you hear me? Yeah, now. Yeah. When you open the door of your heart, Christ this night also you want to come in you and suffer with you. ನಿಮ್ಮ ಹೃದಯದ ಬಾಗಿಲನ್ನು ತೆರೆಯುವುದಾದ್ರೆ ಕರ್ತನು ಈ ರಾತ್ರಿ ವೇಳೆಯಲ್ಲಿ ಸಹ ನಿಮ್ಮ ಒಟ್ಟಿಗೆ ಬಂದು ಊಟ ಮಾಡುವಂತನಾಗಿದ್ದಾನೆ. Whosoever you may be. ನೀನು ಯಾರೇ ಆಗಿರಬಹುದು. Whatever your condition may be. ನಿನ್ನ ಪರಿಸ್ಥಿತಿ ಏನೇ ಆಗಿರಬಹುದು. Lord wants to enter in your heart and want to suffer with you. ಕರ್ತನು ನಿನ್ನ ಹೃದಯಕ್ಕೆ ಬಂದು ನಿನ್ನ ಜೊತೆ ಊಟ ಮಾಡಬೇಕೆಂಬುದಾಗಿದ್ದಾನೆ. Even if you are dead in sin, if you want tonight, he want to come with you and suffer with you. ನೀನು ಪಾಪದಲ್ಲಿ ಸತ್ತು ಹೋಗಿದ್ರು ಸಹ ನೀನು ಆತನಿಗೆ ಹೃದಯದ ಬಾಗಿಲನ್ನು ತೆರೆದ್ರೆ ಆತ ನಿನ್ನೊಳಗೆ ಬಂದು ನಿನ್ನ ಜೊತೆಲಿ ಊಟ ಮಾಡ್ಲಿಕ್ಕಿದ್ದಾನೆ. He raised the dead Lazarus, and the next day we see he was sitting with Lazarus and having food. ಆತನು ಸತ್ತು ಹೋದಂತ ಲಾಜರನನ್ನು ಎಬ್ಬಿಸಿದನು. ಮತ್ತೆ ನೋಡುವಂತ ಸಮಯದಲ್ಲಿ ಆತನ ಲಾಜರನ ಜೊತೆಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾನೆ. I would like to ask one question from all the students and dear brothers who joined here. ಪ್ರಿಯ ಸಹೋದರ ಸಹೋದರಿಯರು ಎಲ್ಲರೂ ಸಹ ಒಂದು ವಿಷಯವನ್ನು ಕೇಳಿಕಿದ್ದೇನೆ. One day I was preaching this same message, not this with the topic of the Revelation 3:20. Sorry? One day in one preaching I was mentioning this Revelation 3:20. ಒಂದು ಕೂಟದಲ್ಲಿ ಪ್ರಕಟಣೆ 3:20 ನಾನು ಹೇಳ್ತಾ ಇದ್ದೆ. Then I asked, Lord Jesus Christ is knocking the door, whether he's sitting outside or inside. ಒಂದು ನಾನು ಆ ಸಮಯದಲ್ಲಿ ಕೇಳಿದೆ, ಕರ್ತನಾದ ಯೇಸು ಕ್ರಿಸ್ತನು ಬಾಗಿಲ ಬಳಿ ನಿಂತ್ಕೊಂಡು ತಟ್ತಾರಂತದ್ದು ಒಳಗಿನಿಂದಲೋ ಹೊರಗಿನಿಂದಲೋ. Anybody has answer where he is knocking, from outside or from inside? ಆತನ ಒಳಗಿನಿಂದ ತಟ್ತಾ ಇದ್ದಾನ ಅಥವಾ ಹೊರಗಿನಿಂದ ತಟ್ತಾ ಇದ್ದಾನ? Most of the people gave answer that he is knocking from outside. How can he knock from inside? ಅನೇಕ ಜನರು ಉತ್ತರ ಕೊಟ್ಟದ್ದು ಅಂದ್ರೆ ಆತನ ಹೊರಗಿನಿಂದ ತಟ್ತಾ ಇದ್ದಾನೆ, ಒಳಗಿನಿಂದ ಹೇಗೆ ತಟ್ಟಲಿಕ್ಕೆ ಸಾಧ್ಯ ಎಂಬುದಾಗಿ. In the corner there was standing one youth stood up and said, Uncle, Lord Jesus is knocking from the inside. ಮೂಲೆಯಲ್ಲಿ ನಿಂತಂತ ಒಬ್ಬ ಹುಡುಗ ನಿಂತ್ಕೊಂಡು ಹೇಳಿದ, ಅಂಕಲ್ ಆ ಯೇಸು ಕ್ರಿಸ್ತನು ಒಳಗಿನಿಂದ ತಟ್ತಾ ಇದ್ದಾನೆ. Everybody was started laughing and it was amazing seeing him. How he can knock from inside? ಎಲ್ರು ಕೂಡ ನಗುತ್ತಾ ಇದ್ದಾರೆ, ಎಲ್ರು ಕೂಡ ಹೇಳ್ತಾ ಇದ್ದಾರೆ. ನನಗೂ ಸಹ ಆಶ್ಚರ್ಯ ಆಯ್ತು, ಹೇಗೆ ಒಳಗಿನಿಂದ ತಟ್ಲಿಕ್ಕೆ ಸಾಧ್ಯ ಅಂತ ಕೇಳಿದೆ. His answer was amazing. His answer shocked me and all the gathering there, you know. ಆತನ ಉತ್ತರ ಬಹಳ ಆಶ್ಚರ್ಯಕರವಾಗಿತ್ತು. ಅದು ನಮ್ಮೆಲ್ಲರಿಗೂ ಸಹ ಆಘಾತವನ್ನು ಉಂಟು ಮಾಡಿತು. What he said, Uncle, he is not in our assembly. He is not outside our assembly. He is inside our assembly, no doubt. And now in our assembly, the Christian is such a worse condition. He want to go to the assembly, but they have locked inside and they have put on a lock side. Jesus Christ is knocking him inside. Leave me out. They are not leaving him. ಅಂಕಲ್ ಆತನೇ ಹುಡುಗ ಹೇಳ್ತಾನೆ, ಅಂಕಲ್ ಸಭೆ ಹೊರಗೆ ಇಲ್ಲ, ಕರ್ತನಾದ ಯೇಸು ಕ್ರಿಸ್ತನ ಸಭೆ ಒಳಗೆ ಇದ್ದಾನೆ. ಒಳಗೆ ನಡೀತಾ ಇರುವಂತ ಎಲ್ಲಾ ರೀತಿಯಾದಂತ ಅನಾಚಾರಗಳನ್ನ ಕಂಡು ನನ್ನನ್ನು ಬಿಟ್ಟು ಬಿಡ್ರಿ, ನಾನು ಓಡೋಗ್ತೇನೆ ಎಂಬುದಾಗಿ ಆತನ ಹೇಳ್ತಾ ಇದ್ದಾನೆ.
They are not living, they are locked from outside. He is inside. He is bounded inside and he wants to go out. He is looking from inside. ಓ ಆತನನ್ನು ಒಳಗಿಟ್ಟು ಅವರು ಹೊರಗಿನಿಂದ ಬೀಗ ಹಾಕಿದ್ದಾರೆ, ಆತನನ್ನ ಒಳಗಡೆ ಬಿಡ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಕರ್ತನ ಹೇಳ್ತಾ ಇದ್ದಾರೆ, ಅದನ್ನ ಬಿಡ್ರಿ ನಾನು ಹೋಗ್ತೇನೆ ಎಂಬುದು ಹೇಳ್ತಾ ಇದ್ದಾರೆ. I felt so hurt. ನನಗೆ ಬಹಳ ನೋವಾಯ್ತು. Same condition is our heart's condition also. ನಮ್ಮ ಹೃದಯಗಳ ಪರಿಸ್ಥಿತಿ ಸಹ ಅದೇ ರೀತಿಯಾಗಿ ಇದೆ. Lord Jesus Christ is inside our heart. ಯೇಸು ಕ್ರಿಸ್ತ ನಮ್ಮ ಹೃದಯದ ಒಳಗಿದ್ದಾನೆ. We opened our hearts long year ago, Christ. ಓ ನಾವು ಅನೇಕ ವರ್ಷಗಳಿಂದ ಕ್ರಿಸ್ತನಿಗೆ ಹೃದಯವನ್ನು ತೆರೆದಿದ್ದೇವೆ. But he is inside staying with us, but in our heart, the dirty things going, the dirty thoughts going, the word, the dirty works is going. Now you want to go our heart. ಓ ಆತ ನಮ್ಮ ಹೃದಯದಲ್ಲಿ ಇದ್ದಾನೆ, ಸಂದೇಹವಿಲ್ಲ. ಆದ್ರೆ ನಮ್ಮ ಹೃದಯದಲ್ಲಿರುವಂತ ಕೆಟ್ಟ ಆಲೋಚನೆಗಳು, ಕೆಟ್ಟ ಹೃದಯಗಳು, ಕೆಟ್ಟ ವಿಷಯಗಳನ್ನು ಆತನು ಸಹಿಸಲಿಕ್ಕೆ ಆಗದೆ ಹೃದಯದಿಂದ ಹೊರಗೆ ಓಡಿ ಹೋಗ್ಬೇಕೆಂಬ. Will you cleanse this night yourself and hearts? ಓ ನಿಮ್ಮ ಹೃದಯಗಳಲ್ಲಿ ರಾತ್ರಿ ವೇಳೆಯಲ್ಲಿ ಶುದ್ಧೀಕರಿಸ್ತೀರೋ. Let us bow down our heads. ನಾವು ತಮ್ಮ ತಲೆಗಳನ್ನು ಬಾಗಿಸೋಣ and ask, Lord, cleanse us, O Lord. You stay in our heart. Don't run away from our heart. Home our assembly, O Lord. ಓ ಕರ್ತನೇ, ನಮ್ಮ ಹೃದಯಗಳನ್ನು ನೀನು ನಮ್ಮ ಪಾಪಗಳನ್ನು ತೊಳೆದು ಶುದ್ಧಿ ಮಾಡು, ನಮ್ಮ ಹೃದಯದಿಂದ ಹೊರಗೆ ಹೋಗ್ಬೇಡ ಎಂಬುದಾಗಿ ನಾವು ಕೇಳಿಕೊಳ್ಳೋಣ. Don't run away from our homes, our assembly. Stay, Lord. We want to repent this night. ಓ ಕರ್ತನೇ, ನಾವು ಮಾನಸಾಂತರ ಪಡಬೇಕು. ನಮ್ಮ ಹೃದಯಗಳಲ್ಲಿ, ನಮ್ಮ ಮನೆಗಳಲ್ಲಿ, ಸಭೆಗಳಲ್ಲಿ ವಾಸಿಸಿ ಎಂಬುದಾಗಿ ಕೇಳಿಕೊಳ್ಳೋಣ. Let us repent and over to Prabhakar. He will lead us. ನಾವು ಮಾನಸಾಂತರ ಹೊಂದೋಣ. Yes, Prabhakar, somebody.